सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ಜಗಜ್ಜನನಿ ತನ್ನನ್ನು ನಂಬಿರುವಂಥ ಎಲ್ಲ ಜೀವಕೋಟಿಗಳಿಗೆ ತನ್ನ ಒಂದು ಶುಭವನ್ನ, ತನ್ನ ಒಂದು ಕರುಣೆಯನ್ನ, ತನ್ನ ಒಂದು ಅನುಗ್ರಹವನ್ನ ತೋರಿಸೋದಕ್ಕೆ ಅವಳು ಮೂರ್ತ ರೂಪ ತಳೀತಾಳೆ ಅನ್ನೋದನ್ನ ನಾವು ನೋಡಿದ್ದೇವೆ. ನಿಜವಾಗಿ ಅವಳಿಗಿರೋದು ಸತ್ಯ ಸ್ವರೂಪ ಏನಪ್ಪಾ ಅಂದ್ರೆ ನಿರ್ಗುಣ ನಿರಾಕಾರ ಅಂತ ಲೆಕ್ಕ. ಹಾಗಂದ್ರೆ ಏನು ಇಲ್ಲ ಅಂತ ಅರ್ಥ ಅಲ್ಲ. ಅದನ್ನ ಮೊದಲು ನಾವು ತಿಳ್ಕೊಳ್ಬೇಕು. ಅಂದ್ರೆ ಅವಳಿಗೆ ಇದೇ ಆಕಾರ ಅಂತ ಇಲ್ಲ ಅಂತ ಅರ್ಥ. ನಿರಾಕಾರ ಅಂದ್ರೆ ಆಕಾರನೇ ಇಲ್ಲ ಅಂತಲ್ಲ. ಪ್ರಪಂಚ ನಾವು ಒಂದು ಇದರಲ್ಲಿ ನೋಡ್ತೇವೆ, ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಶ್ರುತದೇವ ಅಂತ ಒಬ್ಬ ಬ್ರಾಹ್ಮಣ ದ್ವಾರಕೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನು ಪರಮಾತ್ಮನ್ನ ನಮ್ಮನೆಗ್ ಬಾ ಅಂತ ಕರೀತಾ ಇರ್ತಾನೆ. ಹೇಗೆ ಶಬರಿ ದಿನಾ ಕಾಯ್ತಾ ಇರ್ತಾಳೆ, ಇವತ್ತು ರಾಮ ಬರ್ತಾನೆ. ಹಾಗೆ ಶ್ರುತದೇವನು ಕಾಯ್ತಾ ಇರ್ತಾನೆ. ಒಂದು ದಿವಸ ಆಕಸ್ಮಿಕವಾಗಿ ದ್ವಾರಕೆ ಮುಟ್ಟಿದಾನೆ ಕೃಷ್ಣ ಅಂತ ಸುದ್ದಿ ಬಂದ್ಬಿಡುತ್ತೆ. ಅವನ ಆನಂದ ಎಷ್ಟು ಅಂತ ಹೇಳಕ್ಕಾಗಲ್ಲ. ಅವನ್ ಬಟ್ಟೆ ಹಾರ ಹಾಕಿ ಗಿರಿಗಿರಿ ಸುತ್ತಿ ನರ್ತನ ಮಾಡಿಬಿಡ್ತಾನೆ. ಅಂದ್ರೆ ಅಷ್ಟು ಆನಂದ ಅವನಿಗೆ. ಹಾಗೆ ಆ ಆನಂದ ತುಂದಿಲನಾಗಿ ಮನೆಗೆ ಬಾ ಅಂತ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಮನೆಗೆ ಬಂದ ಪರಮಾತ್ಮನಿಗೆ ಅವನು ಹೇಳ್ತಾನೆ ಏನಂತ, ಇವತ್ತೇ ನೀನು ದರ್ಶನ ಕೊಡ್ತಿರೋದಲ್ಲಪ್ಪ. ಯಾವತ್ತು, ಈ ಮಾತು ನಮಗೆ ಮುಖ್ಯವಾದ್ದು, ಯಾವತ್ತು ನೀನು ಸೃಷ್ಟಿ ಅಂತ ನಿರ್ಮಾಣ ಮಾಡಿದೆ, ಹಾಗೆ ಸೃಷ್ಟಿ ಅಂತ ನಿರ್ಮಾಣ ಮಾಡಿದ ಮೇಲೆ ಎಲ್ಲದರ ಒಳಗೂ ನೀನು ಪ್ರವೇಶ ಮಾಡಿದೆ, ಆಗ್ಲೇ ನೀನು ನಮಗೆ ದರ್ಶನ ಕೊಡ್ತಾ ಇದ್ದೀಯೇ. ಅಂದ್ರೆ ಅರ್ಥ ಏನು? ಸೃಷ್ಟಿ ಅಂತ ಏನೇನು ಮಾಡಿದಾನೆ ಆ ಎಲ್ಲದರ ರೂಪದಲ್ಲಿ ಅವನಿದ್ದಾನೆ. ನಮಗೆ ಬೇಕಾದ್ದೇನು? ಕಣ್ಣು. ನೀನೊಂದು ಹೂವು ನೋಡ್ತೀಯಾ, ಅದರಲ್ಲಿ ಪರಮಾತ್ಮನ್ ನೋಡು. ನೀನೊಂದು ಗಿಡ ನೋಡ್ತೀಯಾ, ಅದರಲ್ಲಿ ಪರಮಾತ್ಮನ್ ನೋಡು. ಒಂದು ಬಳ್ಳಿನೋ ಯಾವುದೋ ಒಂದು ಹೀಗೆ ತೂಗೋದನ್ನ ನೋಡ್ತೀಯಾ, ನೋಡ್ತಾ ಇದ್ರೆ ಪ್ರಕೃತಿ ಮಧ್ಯದಲ್ಲಿದ್ರೆ ನಿಮ್ಗೆ ಆನಂದ ಗೊತ್ತಾಗುತ್ತೆ. ಒಂದು ಗಿಡ ಹೀಗೀಗಂತ ಇರುತ್ತೆ, ಒಂದು ಗಿಡ ಹೀಗೀಗಂತ ಇರುತ್ತೆ. ನೀವು ನೋಡಿ, ಅಲ್ಲಿ 10 ಗಿಡದ ಪಕ್ಕ ಇದ್ರೆ ಒಂದರ ತರ ಮಾಡಲ್ಲ. ಅದು ಏನೋ ಮಾತಾಡ್ತಿದೆಯೇನೋ ಭಾವಿಸೋವನಿಗೆ ಕಾಣುತ್ತೆ. ಹಾಗೆ ಪ್ರಕೃತಿ ಮಧ್ಯದಲ್ಲಿದ್ದಾಗ ಪ್ರತಿಯೊಂದರಲ್ಲಿ, ಒಂದು ಕಲ್ಲಲ್ಲಿ, ಒಂದು ಮುಳ್ಳಲ್ಲಿ ಕಲ್ಲನ್ನೇ ನೋಡ್ತಾ ಇರಿ. 10 ಕಲ್ಲು ತುಂಡುಗಳು ಬಿದ್ದಿದ್ರೆ ಸಣ್ಣದು, ಒಂದರ ಆಕಾರದಲ್ಲಿ ಒಂದಿರಲ್ಲ. ಒಂದು ಕಲ್ಲು ತಗೋತಿದ್ದಾಗ ನೋಡಿ ಇದು ಗಣಪತಿ ತರ ಇದೆ, ನೋಡು ಇದು ಈ ತರ ಇದೆ ಅನ್ಸುತ್ತೆ ತಾನೆ ನಮಗೆ. ಹಾಗೆ ಪ್ರತಿಯೊಂದರಲ್ಲಿ ಯಾವತ್ತು ನೀನು ಸೃಷ್ಟಿ ಮಾಡಿದೆ, ಸೃಷ್ಟಿ ಮಾಡಿ ಪ್ರತಿಯೊಂದರೊಳಗೆ ಯಾವತ್ತು ನೀನು ಪ್ರವೇಶ ಮಾಡಿದೆ, ಅಂದೇ ನೀನು ನಮಗೆ ದರ್ಶನ ಕೊಟ್ಟೆ ಅಂತ ಮಾತು ಹೇಳುವಾಗ, ಸೃಷ್ಟಿಯಾಗಿರುವ ಪ್ರಪಂಚದಲ್ಲಿರುವ ಪ್ರತಿಯೊಂದು ಪರಮಾತ್ಮನದೇ ಸ್ವರೂಪ. ಅದಕ್ಕೋಸ್ಕರ ನಿರಾಕಾರ ಅನ್ನೋದೇ ಹೊರತು ಆಕಾರ ಇಲ್ಲ ಅಂತಲ್ಲ. ಯಾವುದನ್ನ ನೀನ್ ಪರಮಾತ್ಮ ಅಂತೀಯ? ಈಗ ರಾಮ ಅಂದ್ರೆ ಹೀಗೆ ಬಿಲ್ಲು ಬಾಣ ಹಿಡ್ದಿದ್ದಾನೆ. ರಾಮನಲ್ಲೂ ಕೋದಂಡ ರಾಮ, ಪಟ್ಟಾಭಿರಾಮ, ಒಬ್ಬೊಬ್ಬನಿಗೊಂದೊಂದು ಲಕ್ಷಣ ಅಲ್ವಾ? ಪಟ್ಟಾಭಿರಾಮ ಅಂದ್ರೆ ತೊಡೆ ಮೇಲೆ ಸೀತೆ ಕೂತಿರ್ತಾಳೆ, ಛತ್ರಿ ಇರುತ್ತೆ, ಹಿಂದ್ಗಡೆ ಭರತ ಲಕ್ಷ್ಮಣ ಇವರುಗಳಿರ್ತಾರೆ, ಮುಂದ್ಗಡೆ ಹನುಮಂತ ಕೂತಿರ್ತಾನೆ. ಹೀಗೆ ಅಂದ್ರೆ ಒಂದೊಂದಕ್ಕೆ ಒಂದೊಂದು ಚಿತ್ರ ಇದೆ ತಾನೆ. ಆ ರೀತಿ ಒಂದು ಚಿತ್ರ ಅಲ್ಲ, ನೀನು ಯಾವುದನ್ನ ಭಾವಿಸಿದ್ರೆ ಅಲ್ಲಿ ಪರಮಾತ್ಮ ಇದ್ದಾನೆ. ಆದರೆ ನೋಡ್ಬೇಕಾಗಿರೋದು ಯಾವುದು? ಈ ಕಣ್ಣು, ಕಿವಿ, ಮೂಗು, ಬಾಯಿ ಇದೆಯಲ್ಲ, ಪ್ರತಿ ಅಕ್ಷರ ಪರಮಾತ್ಮ. ಅದನ್ನ ನಾವು ಇದರಲ್ಲಿ ನೋಡಿದ್ದೇವೆ. ಪ್ರತಿ ಅಕ್ಷರ ಪರಮಾತ್ಮ, ಪ್ರತಿ ಶಬ್ದ ಕಿವಿಯ ಮೇಲೆ ಬೀಳುವುದು ಪರಮಾತ್ಮ. ಆ ಶಬ್ದಗಳ ಜೋಡಣೆಯಿಂದ ಉಂಟಾದ ಪದ, ಆ ಪದ ತೋರಿಸುವ ಅರ್ಥ ಎಲ್ಲ ಪರಮಾತ್ಮ. ಅದನ್ನ ಯಾವಾಗ ನೀನು ಸೃಷ್ಟಿ ಮಾಡಿದೆ ಆಗಲೇ ತೋರಿಸಿದೀಯಾ.
ಆದರೆ ಇವತ್ತು ನೀನು ಹೀಗೆ ಬಂದು ನಿನ್ನ ದರ್ಶನವನ್ನ ಕೊಟ್ಟೆ ಅಂತ ಅವನು ಆ ಪರಮಾತ್ಮನ ಸ್ತೋತ್ರ ಮಾಡಕ್ಕೆ ಆರಂಭ ಮಾಡ್ತಾನೆ. ಆ ರೀತಿಯಲ್ಲಿ ನಾವು ನೋಡಿದಾಗ ಈ ನಿರಾಕಾರ ಅನ್ನುವ ಮಾತನ್ನ ತಗೊಂಡ್ರೆ ದೇವಿಯನ್ನ ನಿರಾಧಾರ, ನಿರಾಕುಲ, ನಿರ್ಲೇಪ ಇತ್ಯಾದಿಯಾಗಿ ನೋಡುವಾಗ ಅವಳಿಗೆ ಇದು ಒಂದೇ ಆಕಾರ ಅಲ್ಲ, ಅವಳು ಎಲ್ಲಕ್ಕೆ ಆಧಾರವಾಗಿದ್ದಾಳೆ. ಅವಳಿಗೆ ಯಾರು ಆಧಾರ ಕೊಡುವಂಥದ್ದಿಲ್ಲ. ಯಾಕೆಂದ್ರೆ ಆಕಾಶ ಎಲ್ಲವನ್ನ ಒಳಗು ಮಾಡ್ಕೊಳ್ಬಹುದು, ಆಕಾಶಕ್ಕೆ ಯಾರು ಜಾಗ ಕೊಡಕ್ಕಾಗತ್ತೆ ಅಲ್ವಾ? ಆ ರೀತಿಯಲ್ಲಿ ಇವಳು ಎಲ್ಲವನ್ನ ತನ್ನೊಳಗೆ ಇಟ್ಟುಕೊಳ್ಳುವಂಥ ದೊಡ್ಡ ಗಾತ್ರ ಆದ್ರೆ ಆ ದೊಡ್ಡ ಗಾತ್ರಕ್ಕೆ ಎಲ್ಲಿದೆ ಅವಕಾಶ? ಆದ್ರಿಂದ ಅವಳಿಗೆ ನಿರಾಧಾರ ಅಂತ ಅರ್ಥನೇ ಹೊರತು ಅವಳು ಎಲ್ಲಕ್ಕೆ ಆಧಾರಭೂತಳಾಗಿದ್ದಾಳೆ. ಹಾಗೆ ನಿರಂಜನ, ಅತ್ಯಂತ ಸುಖವನ್ನ, ಅತ್ಯಂತ ಆನಂದವನ್ನ ಕೊಡುವಂಥವಳು. ಅಂದ್ರೆ ನಿತರಾಂ ರಂಜನ, ಪ್ರತಿಯೊಂದರಲ್ಲಿ. ಈಗ ನಾವು ಹೇಳಿದ್ವಲ್ಲ, ಒಂದು ಗಿಡ, ಒಂದು ಮರ, ಒಂದು ಬಳ್ಳಿ, ಒಂದು ಪ್ರಾಣಿ, ಮನೆಯಲ್ಲಿ ಸಾಕಿಕೊಂಡಂಥ ಪ್ರಾಣಿ, ಎಲ್ಲದರಿಂದ ನಮಗೊಂದು ಆನಂದ ಸಿಕ್ಕತ್ತಲ್ವಾ? ಆನಂದ ಕ್ಷಣಿಕದ್ದಿರಬಹುದು, ದೀರ್ಘಕಾಲದ್ದಿರಬಹುದು, ಒಟ್ಟು ಆನಂದ ಸಿಕ್ಕತ್ತೆ. ಆ ಆನಂದ ರೂಪದಲ್ಲಿ ಇರುವಂಥವಳು ಯಾರು? ಆ ದೇವಿ. ಆ ರೀತಿಯಲ್ಲಿ ಮತ್ತೆ ಯಾವ ಆನಂದದ ರೂಪದಲ್ಲಿ ಇದ್ದಾಳೆ, ಆದ್ರೆ ಆ ಆನಂದ ಅಂಟಿಕೊಳ್ಳುವ ಆನಂದ ಅಲ್ಲ. ಅವಳ ಆನಂದ ಈಗ ನಮಗೆ ಮಗು ಆನಂದ ಕೊಡುತ್ತೆ, ಆದ್ರಿಂದ ಮಗುವಿನ ಮೇಲೆ ಮೋಹ. ನಮಗೆ ಮಗುವನ್ನ ಎಲ್ಲೂ ಬಿಡೋದಕ್ಕೆ ಕೊಡೋದಿಲ್ಲ, ಯಾರೂ ಮುಟ್ಟೋದಕ್ಕೆ ಕೊಡೋದಿಲ್ಲ. ಆ ರೀತಿ ಅಂಟಿನ ಆನಂದ ಅಲ್ಲ. ಅವಳ ಆನಂದ ಎಂಥದಪ್ಪ ಅಂದ್ರೆ ಯಾವುದಕ್ಕೂ ಯಾರಿಗೂ ಅಂಟದಂಥ ಒಂದು ಆನಂದ. ಅವಳು ಈ ಸೃಷ್ಟಿಯನ್ನ ಮಾಡಿದಾಗ ಯಾರಿಗೋಸ್ಕರ ಮಾಡ್ಕೊಂಡ್ಲು? ತನಗಾಗಿ ಮಾಡ್ಕೊಂಡ್ಲು. ಅದರಿಂದ ಅವಳಿಗೇನಾಯ್ತು? ಆನಂದ ಆಯ್ತು. ಆ ಆನಂದವನ್ನ ನಾವು ಭಾವಿಸಿಕೊಂಡ್ರೆ, ಓ ಇದರ ಮೂಲಕ ದೇವರ ಆನಂದ ಪಡ್ತಿದ್ದಾನಲ್ವಾ, ಆಗ್ಲಿ ದೇವರ ಆನಂದ ಪಡ್ಲಿ ಅನ್ನುವಂಥ ಒಂದು ಭಾವ ಬರುತ್ತೆ. ಇದು ಸುಲಭ ಅಲ್ಲ, ನಿಜ. ಆ ಭಾವ ಬಂದಾಗ ನಮ್ಗೆ ಪ್ರಪಂಚನೂ ಮುಕ್ತಿನೇ, ಪ್ರಪಂಚಾತೀತನೂ ಮುಕ್ತಿನೇ. ಯಾಕೆಂದ್ರೆ ಇದು ದೇವಿ ಭಾಗವತದಲ್ಲಿ ಬರುವಂತ ಒಂದು ಮಾತು. ದೇವಿ ಭಾಗವತದಲ್ಲಿ ತಾಯಿ ಹೇಳ್ತಾಳೆ, ಎಲ್ಲ ಪ್ರಾಣಿಗಳನ್ನ ಸೃಷ್ಟಿ ಮಾಡಿದ ಮೇಲೆ ಮಾನವ ಸೃಷ್ಟಿ ಆಗಿದ್ದು. ಅದು ಸೃಷ್ಟಿ ಆದ್ಮೇಲೆ ಬ್ರಹ್ಮ ಅನ್ಕೊಂಡಂತೆ, ಅಪ್ಪ ಸೃಷ್ಟಿ ಸರಿ ಆಯ್ತು ಅಂತ. ಅಲ್ಲಿವರೆಗೆ ಇದ 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 ಅಂತ ಒಂದೊಂದನ್ನೇ ಮಾಡ್ತಾ ಬಂದಂತೆ. ಹಾಗೆ ಮಾನವ ಸೃಷ್ಟಿಯನ್ನ ಮಾಡಿದ ಮೇಲೆ ಅಂದ್ರೆ ಪರ್ಫೆಕ್ಟ್, ಅದನ್ನ ಯಾಕೆ ನಾನು ಸೃಷ್ಟಿ ಮಾಡಿದೆ? ದೇವಿ ಹೇಳ್ತಾ ಇರೋದು, ಯಾವ ಅಜ್ಞಾನ ಅನ್ನುವುದು ಇದೆಯೋ, ಅಂದ್ರೆ ಈ ಶರೀರ ನಾನು, ಶರೀರವನ್ನ ನಾನು ಉಳಿಸ್ಕೊಳ್ಬೇಕು, ಶರೀರ ಇದೆ ಅದಕ್ಕೆ ಊಟ ಮಾಡಬೇಕು, ಶರೀರಕ್ಕೆ ಯಾರೋ ಆಪತ್ತು ತರ್ತಾರೆ ಅವರನ್ನ ಬಡಿಬೇಕು, ಈ ರೀತಿ ಚಿಂತನೆಗಳಿದೆಯಲ್ಲ, ಅದೆಲ್ಲ ಯಾರ್ದು? ಪ್ರಾಣಿಗಳದು. ಮನುಷ್ಯನಿಗೆ ನಾನು ವಿವೇಕ ಕೊಟ್ಟಿದ್ದೇನೆ. ಅವನು ಈ ಅಜ್ಞಾನವನ್ನ ಕಳ್ಕೊಂಡು ಯಾವಾಗ ಈ ಮಾನವ ಶರೀರ ಪಡೆದಿರ್ತಾನೆ, ಆಗ ಅವನು ನನ್ನ ಕಡೆಗೆ ತಿರುಗಲಿಲ್ಲ ಅಂತಾದ್ರೆ ಅವನ ಜನ್ಮ ವ್ಯರ್ಥ ಅಂತ ದೇವಿ ಭಾಗವತದಲ್ಲಿ ಹೇಳ್ತಾಳೆ. ಮತ್ತೆ ತಿರ್ಗಾ ಈ ಮಾನವ ಜನ್ಮನೇ ಸಿಕ್ಕುತ್ತೆ ಅಂತ ಗ್ಯಾರಂಟಿನೂ ಇಲ್ಲ. ಯಾಕೆ? ಇಷ್ಟೆಲ್ಲ ಮಾಡಿಕೊಂಡು ಬಂದ ಮೇಲೆ ಬಂದಿರುತ್ತಾನೆ. ಆದ್ದರಿಂದ ಯಾವಾಗ ಈ ಮಾನವ ಜನ್ಮ ಸಿಕ್ಕಿದೆ ಆಗ ಜ್ಞಾನ ಪಡ್ಕೊಂಡು ಬಿಡಿ, ಆಗ ಪರಮಾತ್ಮನನ್ನ ನೋಡಿಬಿಡಿ. ಈ ಮಾತು ನಾವು ಯಾಕೆ ಹೇಳ್ತಿರೋದು? ಕಣ್ಣು, ಕಿವಿ, ಮೂಗು ಇತ್ಯಾದಿಗಳನ್ನ ಕೊಟ್ಟು ವಿವೇಕ ಕೊಟ್ಟಿರುವಾಗ ಈ ಒಂದು ಶರೀರದ ಲಾಭ ಏನು? ಪರಮಾತ್ಮನನ್ನ ಕಾಣುವಂಥದ್ದು ಅನ್ನುವ ವಿವೇಕ. ನಾವೇನು ಯೋಗಿಗಳಾಗಬೇಕಿಲ್ಲ, ನಾವು ತಪಸ್ಸು ಮಾಡಬೇಕಾಗಿಲ್ಲ, ನಾವು ಎಲ್ಲೋ ಹೋಗ್ಬೇಕಾಗಿಲ್ಲ. ಇರುವ ಜಾಗದಲ್ಲೇ ಇರುವುದನ್ನೆಲ್ಲ ನೋಡಿದಾಗ ನಮ್ಗೇನು ಆನಂದ ಸಿಕ್ಕತ್ತೆ? ಆ ಆನಂದ ನನ್ನದೇ ಅಲ್ಲ, ಆ ಆನಂದದ ರೂಪದಲ್ಲಿರೋದು ಯಾರು? ಪರಮಾತ್ಮ. ಅದನ್ನ ನಾವು ಭಾವಿಸ್ಕೊಳ್ಬೇಕು ಅನ್ನೋದೇ ಈ ನಿರ್ಗುಣ, ನಿರಾಕಾರ, ನಿರ್ಲೇಪ, ನಿರಂಜನ ಇತ್ಯಾದಿ ನಾಮಗಳಿದೆಯಲ್ಲ, ಆ ಉದ್ದೇಶ ಅರ್ಥ ಅದು. ಆದ್ರಿಂದ ಆ ರೀತಿಯಾದ ಒಂದು ಭಾವನೆಯನ್ನ ತಂದುಕೊಂಡಾಗ ಪ್ರಪಂಚ ನಮಗೆ ಭಾರ ಅಲ್ಲ. ಪ್ರಪಂಚ ಇರೋದು ದೇವಿಗೋಸ್ಕರ, ಪರಮಾತ್ಮನಿಗೋಸ್ಕರ. ಪ್ರಪಂಚದಲ್ಲಿರುವ ಪ್ರತಿಯೊಂದು ಪದಾರ್ಥ ಪರಮಾತ್ಮನಿಗಿದೆ. ಪರಮಾತ್ಮ ಅದನ್ನು ಸೃಷ್ಟಿ ಮಾಡಿದಾನೆ, ಪರಮಾತ್ಮ ಅದನ್ನು ಉಪಯೋಗಿಸ್ಕೊತಾನೆ, ಪರಮಾತ್ಮ ಅದನ್ನ ತನ್ನೊಳಗೆ ತಾನು ತಗೊಳ್ತಾನೆ. ಆ ಭಾವ ಬಂದರೆ ಅದು ಸಾಕು. ಆ ಜ್ಞಾನ ಬರಬೇಕು. ಅದಕ್ಕಾಗಿ ನಾನು ಮಾನವ ಜನ್ಮ ಕೊಟ್ಟಿದ್ದೇನೆ ಅಂತ ದೇವಿ ಭಾಗವತದಲ್ಲಿ ಬಾಯಿ ಬಿಟ್ಟು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾಳೆ. ಆದ್ರಿಂದ ಆ ರೀತಿ
ಈಗ ನಾವು ನೋಡಿರುವಂತೆ ನಿರಾಧಾರ, ನಿರಂಜನ, ನಿರ್ಗುಣ, ಮತ್ತೆ ಅವಳು ನಿರಾಧಾರ, ನಿರಂಜನ, ನಿರ್ಲೇಪ, ನಿರ್ಮಲ ಅಲ್ಲಿಯವರೆಗೆ ಬಂದಿದ್ವು. ಅವಳಿಗೆ ಯಾವುದರ ಅಂಟು ಇಲ್ಲ, ಲೇಪ. ಯಾಕೆಂದ್ರೆ ಅವಳು ಇದು ನಾನು ಅಂತ ಯಾವಾಗ ಅನ್ಕೊಳ್ತಾಳೆ, ಈ ನಾನು ಅನ್ನುವ ಕರ್ತೃತ್ವ ಭಾವವನ್ನ ತಂದುಹಾಕಿಕೊಂಡಾಗಲೇ ದುಃಖ. ಕರ್ತೃತ್ವ ಭಾವವನ್ನ ತಂದುಹಾಕೊಳ್ಳದೆ ಇದ್ರೆ ಅವರಿಗೆ ಯಾರಿಗೂ ದುಃಖ ಇಲ್ಲ. ಅದು ಕೂಡ ಈಗ ನಾನು ದೇವಿ ಭಾಗವತ ಮಾತು ಹೇಳಿದ್ನಲ್ಲ, ಅಲ್ಲಿ ಅವಳು ಹೇಳ್ತಾಳೆ, ಎಲ್ಲಿಯವರೆಗೆ ನಾನು 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 ಅಂತ ಕರ್ತೃತ್ವವನ್ನ ತಂದುಹಾಕೊಳ್ತಾನೆ ಅಲ್ಲಿಯವರೆಗೆ ದುಃಖ. ಕರ್ತೃತ್ವವನ್ನ ನಾನು ಯಾರಿಗೂ ಕೊಟ್ಟಿಲ್ಲ. ಭಗವದ್ಗೀತೆ ಮಾತು ನಾವು ನೋಡಿದ್ದೇವೆ. ಇದು ದೇವಿನೂ ಹೇಳ್ತಾ ಇದ್ದಾಳೆ, ಕರ್ತೃತ್ವವನ್ನ ತಂದುಹಾಕೋಬೇಡಿ. ಯಾರು ಮಾಡ್ತಿರೋದು? ಪರಮಾತ್ಮ. ಆಗ ಏನಾಗುತ್ತೆ? ಲೇಪ, ಅಂಟಿಲ್ಲ. ಹಾಗೆ ಅವಾಗಲೇ ಮಲ ಇಲ್ಲ. ನಾವು ನೋಡಿದ್ವಿ ಎಂತೆಂಥ ಮಲ, ಆಣವ ಮಲ, ಕಾರ್ಮಿಕ ಮಲ ಎಲ್ಲ ನೋಡಿದ್ವಿ. ಆ ಯಾವ ರೀತಿಯ ಮಲವೂ ಕೂಡ ಮನುಷ್ಯನನ್ನ ತಟ್ಟದೇ ಇರಬೇಕಾದ್ರೆ ದೇವಿಯ ಒಂದು ಸ್ವರೂಪ ಇಲ್ಲಿ ಎಲ್ಲದರಲ್ಲೂ ಇದೆ, ಪರಮಾತ್ಮನ ಸ್ವರೂಪ ಇದಾಗಿದೆ ಅನ್ನುವುದನ್ನು ನಾವು ಭಾವಿಸಿಕೊಂಡ್ರೆ ಆಗ ದೇವಿಯ ಈ ರೂಪ ನಿರ್ಗುಣ, ನಿರಾಧಾರ ಈ ರೂಪಗಳು ನಮಗೆ ಅರ್ಥ ಆಗುತ್ತೆ ಅನ್ನೋದನ್ನ ಹೇಳ್ತಾ ಈಗ ನಾವು ಎಲ್ಲಿಗೆ ಬರಬೇಕು? ನಿತ್ಯ ಅನ್ನುವ ನಾಮಕ್ಕೆ ಬರಬೇಕು. ನಿರ್ಲೇಪ, ಯಾವುದೇ ವಿಧವಾದಂಥ ಲೇಪ, ಅಂಟು ಇಲ್ಲ. ಹಾಗೆ ನಿರ್ಮಲ, ಯಾವುದೇ ವಿಧವಾದಂಥ ಮಲಗಳು ಇಲ್ಲ. ಮಲ ಅಂದಾಗ ಕೊಳೆ, ಅಂದ್ರೆ ಶರೀರವನ್ನ ಪಡೆಯುವುದಕ್ಕೆ ಬೇಕಾದ ರಾಗದ್ವೇಷಾದಿಗಳಿಂದ ಬರುವಂಥ ಮಲ. ಅದೇ ಆಣವ ಮಲ, ಮತ್ತೆ ಪ್ರಾಕೃತಿಕ ಮಲ, ಕಾರ್ಮಿಕ ಮಲ ಇತ್ಯಾದಿ ನಾವು ನೋಡಿದ್ದು. ಅದರಿಂದ ಸತ್ವರಜಸ್ತಮೋ ಗುಣಗಳಿಗೆ ಸಂಬಂಧಪಟ್ಟಂಥ ಈ ಯಾವ ಮಲದ ಸ್ಪರ್ಶವೂ ಕೂಡ ಅವಳೇ ಸತ್ವರಜಸ್ತಮ ಸೃಷ್ಟಿ ಮಾಡಿರೋದು. ಆದರೆ ಅವಳಿಗೆ ಇದು ಯಾವುದು ಕೂಡ ಈ ಮಲ ಅಂಟೋದಿಲ್ಲ. ಇನ್ನು ನಿತ್ಯ. ನಿತ್ಯ ಅಂದ್ರೆ ಏನು? ಕಾಲ. ಈಗ ಪ್ರಕೃತಿ ಅಂತ ನೋಡಿದ್ವಿ ಯಾವಾಗ? ನಿರ್ಲೇಪ, ನಿರ್ಮಲಾನಲ್ಲಿ. ಆಗ ಸತ್ವ, ರಜಸ್ಸು, ತಮಸ್ಸು ಅನ್ನೋದನ್ನ ನೋಡಿದ್ವಿ. ಈಗ ಇದನ್ನ ನೋಡುವಾಗ, ನಿತ್ಯ ಅನ್ನುವುದನ್ನ ನೋಡುವಾಗ ಅಲ್ಲೇನಿದೆ? ಕಾಲ. ಮೊದಲು ನೋಡಿದ್ದು ಸತ್ವರಜಸ್ತಮೋ ಗುಣ, ಈಗ ನಾವು ನೋಡ್ತಾ ಇರುವುದು ಕಾಲ. ಯಾವುದೇ ಕಾಲಕ್ಕೆ ಅವಳು ಬದ್ಧಳಲ್ಲ. ಅದರಿಂದ ನೋಡಿ, ನಾವು ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಅನೇಕ ಸಲ ಈ ಕಾಲದ ಇದನ್ನ ನೋಡ್ತೇವೆ. ಮತ್ತೆ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅದರಲ್ಲಿ ಕಾಲ ನೇಮಿ ನಿಹ ಅಂತ ಹೇಳ್ತಾನೆ. ಕಾಲ ಅಂದಾಗ ಆ ಕಾಲ ಸ್ವರೂಪ ಏನಿದೆ, ಆ ಕಾಲ ಸ್ವರೂಪಕ್ಕೆ ಹಾಕಿರುವ ಅಚ್ಚುಕಟ್ಟು ಏನಿದೆ, ಆ ಅಚ್ಚುಕಟ್ಟು ಅಲುಗಾಡದಂತೆ, ಅಂದ್ರೆ ಇಂಥಿಂಥ ಕಾಲಕ್ಕೆ ಇದೇ ರೀತಿ ನಡೀಬೇಕು, ಆ ರೀತಿಯಾದ ಒಂದು ಅಚ್ಚುಕಟ್ಟನ್ನ ಹಾಕೊಂಡು ಅದಕ್ಕನುಗುಣವಾದ ಕೆಲಸ ನೆರವೇರಿಸುವಂತೆ ಮಾಡುವಾಗ ಪೂರ್ವ ಅಂದ್ರೆ ಇದರಲ್ಲಿ ಭೂತದಲ್ಲಿ, ಈಗ ವರ್ತಮಾನದಲ್ಲಿ, ಭವಿಷ್ಯತ್ತಿನಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಅಲುಗಾಡದಂಥ ಒಂದು ವ್ಯವಸ್ಥೆ ಅದನ್ನ ಮಾಡ್ತಾ ಇರುವವರು ಯಾರು? ಅವರನ್ನ ನಿತ್ಯ ಅಂದ್ರೆ ಭೂತದಲ್ಲೂ ಈ ಕೆಲಸ ನಡಿಬೇಕು ಅಂತಾದ್ರೆ, ಅಂದ್ರೆ ಈಗ ಕೃತಯುಗದಲ್ಲಿ ಎಲ್ಲಾ 4 ಪಾದಗಳಿಂದ ಇರಬೇಕು, ಅಂದ್ರೆ ಸತ್ಯ, ಧರ್ಮ, ತಪ ಇವುಗಳಿಂದ ಇರಬೇಕು ಅನ್ನುವಾಗಲೂ ಇರೋರು ಯಾರು? ಪರಮಾತ್ಮನೇ. ಹಾಗೆ ತ್ರೇತಾದಲ್ಲಿ 3 ಇರಬೇಕು, ಆಗಿರುವವರು ಯಾರು? ಪರಮಾತ್ಮನೇ. ದ್ವಾಪರದಲ್ಲಿ 2 ಇರಬೇಕು, ಹಾಗೆ ಇರುವವರು ಆಗಿದ್ದವರು ಯಾರು? ಆಗ್ಲೂ ಪರಮಾತ್ಮನೇ. ಕಲಿಯಲ್ಲಿ ಒಂದೇ, ಸತ್ಯ ಒಂದೇ, ಅದು ಇರಬೇಕು ಅನ್ನುವಾಗ ಆಗ್ಲೂ ಕೂಡ ಪರಮಾತ್ಮನೇ. ಅಂದ್ರೆ ಏನಾಯ್ತು? ಕೃತತ್ವೇ ತ್ರೇತ ದ್ವಾಪರ ಕಲಿಗಳಲ್ಲಿ ಅಂದ್ರೆ ಯಾವ್ಯಾವ್ದು ಗತಿಸಿ ಹೋಯ್ತು, ಯಾವ್ಯಾವ್ದು ಮುಂದೆ ಬರೋದಿದೆ, ಈಗ ಯಾವುದಿದೆ, ಎಲ್ಲದರಲ್ಲಿ ಇರುವಂಥ ವಸ್ತು ಯಾವುದೋ ಅದನ್ನ ನಿತ್ಯ ಅನ್ನುವುದಾಗಿ ಕರೀತಾರೆ. ಆದ್ರಿಂದ ಅದಕ್ಕೆ ನಿತ್ಯ ಅನ್ನುವ ಶಬ್ದಕ್ಕೆ ಅರ್ಥ ಹೇಳುವಾಗ ಕಾಲತ್ರಯೇಪಿ ಅಬಾಧ, 3 ಕಾಲಗಳಲ್ಲಿ ಅಡಚಣೆ ಇಲ್ಲದೆ ಇರುವಂಥ ಒಂದು ವಸ್ತು ಯಾವುದೋ ಅದನ್ನ ನಿತ್ಯ ಅಂತ ಕರೀತಾರೆ. ಇದು ಇನ್ನು ನಿತ್ಯ ಅಂದಮೇಲೆ ನಮ್ಗೆ ಈಗ ನೋಡಿ ಪ್ರಸನ್ನಾಕ್ಷಿ ಇದ್ದಾಳೆ, ಇನ್ನು ಯಾವಾಗ್ಲೂ ಹೋಗುತ್ತಾಳೆ. ಆಗ ಪ್ರಸನ್ನಾಕ್ಷಿ ಹೋದ್ಲು ಅಂದಾಗ ಇದ್ಲು, ಇಲ್ಲ ಅಂದ್ರೆ ಹುಟ್ಟು ಸಾವು. ಆ ರೀತಿ ದೇವಿಗೆ ಆ ಹುಟ್ಟು ಸಾವು ಅನ್ನುವುದಿಲ್ಲ, ಆ ಹುಟ್ಟು ಸಾವುಗಳ ಒಂದು ಬದ್ಧತೆಯನ್ನ ಹೊಂದಿಲ್ಲ. ಹಾಗೇನೆ ಆದ್ರಿಂದ ಉಪನಿಷತ್ತು ಏನ್ ಹೇಳುತ್ತೆ? ಅವಿನಾಶಿವಾರೇ ಅಯಮಾತ್ಮ. ಈ ಒಂದು ಶರೀರ
ಹೋಗುತ್ತೆ, ಆದರೆ ಒಳಗಿರುವ ಚೈತನ್ಯ ಎಂದಿಗೂ ಅಲುಗಾಡೋದಿಲ್ಲ. ಶರೀರ ಇದ್ದಾಗಲೂ ಇರುತ್ತೆ, ಶರೀರ ಹೋದಾಗಲೂ ಇರುತ್ತೆ, ಶರೀರ ಬರೋಕ್ಕೂ ಮುಂಚೆನೂ ಇರುತ್ತೆ. ಆದ್ರಿಂದ ಒಳಗಡೆ ಇರುವಂಥ ಒಂದು ಚೈತನ್ಯ ವಸ್ತು ಏನಿದೆ ಅದು ಯಾವಾಗಲೂ ಇರುವಂಥದ್ದು. ಆದ್ರಿಂದಲೇ ಅವಿನಾಶಿವಾರೇ ಅಯಮಾತ್ಮ. ಆದ್ರೆ ಶರೀರ ಪರಿಣಾಮ ಪೇಶಲಂ, ಪರಿಣಾಮ ಪಕ್ವ ಆಗತಾ ಅಂದ್ರೆ ಈಗ ಹುಟ್ಟಿದೆ 1 ವರ್ಷ 2 ವರ್ಷ ಆಗತಾ ಮುಂದೆ ಸಾಗ್ತಾ ಪೇಶಲಂ ಮೆತ್ತಗಾಗತಾ ಬಿದ್ದು ಹೋಗ್ಬಿಡುತ್ತೆ, ಮೃದುವಾಗಿ ಶರೀರ ಬಿದ್ದೋಗುತ್ತೆ. ಹಾಗೆ ಗಿಡ ಮರಗಳು ಬಿದ್ದೋಗುತ್ತೆ, ಆದರೆ ಗಿಡ ಮರಗಳ ಬೀಜಗಳು ಒಳಗಡೆ ಇರುವಂತ ಬೇರು ಬಿದ್ದೋಗಲ್ಲ. ಅದು ಪ್ರಪಂಚ ಮುಳುಗೋದ ಮೇಲೂ ಮತ್ತೆ ತಿರ್ಗಾ ಬರುತ್ತೆ. ಎಲ್ಲಿತ್ತು ಈ ಬೀಜ? ಯಾರು ಮೊದಲು ಅಶ್ವತ್ಥ ಕೊಟ್ರು, ಯಾರು ಮೊದಲು ಆಮಲಕ ಕೊಟ್ರು? ಅಂದ್ರೆ ಆ ಬೀಜ ಎಲ್ಲವೂ ಕೂಡ, ಬೇರೆಲ್ಲವೂ ಕೂಡ ಇದ್ದೇ ಇರುತ್ತೆ. ಆ ರೂಪದಲ್ಲಿರೋದು ಯಾರು? ನಿತ್ಯ, ಆ ದೇವಿನೇ. ಅದರಿಂದ ನಿತ್ಯ ಅನ್ನುವ ಸ್ವರೂಪದಲ್ಲಿ ಅವಳು ಇದ್ದಾಳೆ. ಆದ್ರಿಂದ ನಾವು ನಾಮವನ್ನ ಹೇಳುವಾಗ, ಈಗ ಪಾರಾಯಣ ಮಾಡ್ತೀವಲ್ಲ, ಸಹಸ್ರನಾಮಾದಿಗಳನ್ನ ಪಾರಾಯಣ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಈ ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ತಾ ಅಕ್ಷರದ ಉಚ್ಚಾರಣೆಯ ಜೊತೆಯಲ್ಲಿ ಮನಸ್ಸಿನಲ್ಲಿ ವಿಚಾರನು ಬರ್ತಾ ಇದ್ರೆ, ಈಗ ಇಷ್ಟು ನಾಮಗಳು ತಗೊಂಡ್ವಲ್ಲ, ಒಂದು ನಾಮದ ವಿಚಾರವಾದರೂ ಬರ್ತಾ ಇದ್ರೆ ಆಗ ನಮಗೆ ಏನಾಗುತ್ತೆ? ಆ ನಿತ್ಯತ್ವದ ನೆಲೆ ಅನುಭವಿಸೋದಕ್ಕೆ ಗೊತ್ತಾಗುತ್ತೆ. ಆದ್ರಿಂದ ಅರ್ಥ ನಾವು ಇವಾಗ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋದು ಅದಕ್ಕೇನೆ. ಆ ಅರ್ಥವನ್ನ ತಿಳ್ಕೊಂಡಾಗ ಅಕ್ಷರವನ್ನ ಉಚ್ಚಾರ ಮಾಡುವ ಸಮಕಾಲದಲ್ಲಿ ಚಿಂತನೆಯನ್ನೂ ಮಾಡ್ಕೊಳ್ತಾ, ಅಂದ್ರೆ ಅರ್ಥದ ಚಿಂತನೆಯನ್ನ ಮಾಡ್ತಾ ಉಚ್ಚಾರಣೆ, ವಿಚಾರಣೆ, ಚಿಂತನೆ ಅವುಗಳ ಮೂಲಕ ನಾವು ಆ ಪರತತ್ವವನ್ನ ಗಮನಿಸ್ತಾ ಹೋಗಕ್ಕಾಗತ್ತೆ. ಹಾಗೆ ಇರುವಂಥದ್ದು. ಹಾಗಾದಾಗ ಏನಾಗತ್ತೆ? ಈಗ ನಾನು ಉಚ್ಚಾರಣೆ ಅಂದಾಗ, ಪಾರಾಯಣ ಮಾಡ್ತಾ ಇದ್ದೀನಿ ಅಂದಾಗ ನನ್ನೊಳಗೆ ಉಪಚಯ. ಏನು ಉಪಚಯ? ಉಪಚಯ ಅಂದ್ರೆ ಸಂಗ್ರಹ. ಏನು ಸಂಗ್ರಹ ಆಗತ್ತೆ? ಪರಮಾತ್ಮನ ಸ್ವರೂಪದ ಚಿಂತನೆಯ ಸಂಗ್ರಹ ಆಗುತ್ತೆ. ಅದನ್ನೇ ಆ ಪರಮಾತ್ಮನ ಸ್ವರೂಪವನ್ನ ಚಿಂತಿಸ್ತಾ ಎಲ್ಲಿಂದ ಬಂದ್ವಿ? ಚತುರ್ಬಾಹು ಇಂದ ಬಂದ್ವಿ. ನಾವು ಸರ್ವಾಭರಣ ಭೂಷಿತ ಅಂದ್ವಿ, ನಾಸಿಕಾ ಅಂದ್ವಿ, ಏನೇನೋ ಎಲ್ಲ ಹೇಳ್ಕೊಂಡು ಬಂದ್ವಿ. ಅದರಿಂದ ಮುಂದಕ್ಕೆ ಬರ್ತಾ ನಮ್ಮ ಒಳಗೆ ಯಾವ ಒಂದು ಭಾವನೆ ಉಳಿದಿತ್ತು? ಈಗ ಶಾರೀರಿಕವಾದ ಭಾವ ಏನು ಉಳಿದಿತ್ತು? ಅವರು ಒಂದು ತಾಯಿ ಬಂದ್ಲು, ಸಿಂಹಾಸನ ತಂದ್ರು, ಸಿಂಹಾಸನದಲ್ಲಿ ತಾಯಿಯನ್ನ ಕೂಡಿಸಿದ್ರು. ಎಲ್ಲಾ ದೇವತೆಗಳು ಕೂಡ ನಾವು ನೋಡಿದ್ವಲ್ಲ, ದೇವೌಘ ಎಲ್ಲರೂ ಸ್ತುತಿ, ಎಲ್ಲರೂ ಕೂಡ ಸ್ತೋತ್ರ ಮಾಡಿದ್ರು. ಈ ತರ ಎಲ್ಲ ನೋಡಿದಾಗ ಅದೆಲ್ಲವೂ ಕೂಡ ನಾವು ಚಿಂತನೆ ಮಾಡ್ತಾ ಈಗ ನಿರಾಧಾರ ಅನ್ನುವ ವೇಳೆಗೆ ಬಂದಾಗ ಯಾವ ಒಂದು ಮೂರ್ತ ರೂಪ ಉಪಚಯವಾಗಿತ್ತೋ ಅದೆಲ್ಲ ಅಪಚಯವಾಗಿ, ಹಾಗೆ ಪ್ರಪಂಚದಲ್ಲಿ ಕೂಡ ನಮ್ಮ ಭಾವನೆಗಳು, ನಮ್ಮ ಚಿಂತನೆಗಳೇ ಏನಾಗುತ್ತೆ? ಸಂಗ್ರಹ ಆಗ್ತಾ ಶರೀರ ಉಂಟಾಗುತ್ತೆ. ಹಾಗೆ ಆ ವಿಚಾರಗಳು, ಚಿಂತನೆಗಳು ಕರಗೋಗ್ತಾ ಶರೀರ ಬಿದ್ದೋಗುತ್ತೆ. ಆ ಕರಗೋಗುವಾಗ ಯಾವುದರಲ್ಲಿ ಮನಸ್ಸನ್ನು ಇಟ್ಕೊಳ್ಬೇಕು? ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಕೊಳ್ತಾ ಇದ್ರೆ, ಪರಮಾತ್ಮನ ವಿಚಾರವನ್ನೇ ಚಿಂತನೆ ಮಾಡ್ತಾ ಇದ್ರೆ, ಆಗ ಶರೀರವನ್ನ ಕೊಡುವಂತ ಮಲ, ಲೇಪ, ಅಂಜನ ಏನೇನಿದೆ ಅದೆಲ್ಲ ಅಪಚಯವಾಗುತ್ತಾ ಹೋಗ್ಬಿಡುತ್ತೆ. ಹಾಗೆ ಉಪಚಯ, ಅಪಚಯ ಎರಡೂ ಈ ಸ್ತೋತ್ರಾದಿಗಳ ಮೂಲಕ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದರ ಮೂಲಕ ದೇವಿ ನಮ್ಮನ್ನ ಉದ್ಧಾರ ಮಾಡ್ತಾ ಇದ್ದಾಳೆ. ಆದರೆ ಅವಳಿಗೆ ಈ ಉಪಚಯವಾಗಲಿ ಅಪಚಯವಾಗಲಿ ಇಲ್ಲ. ಚಯ ಅಂದ್ರೆ ಆಯ್ಕೆ ಮಾಡ್ಕೊಳ್ಳೋದು, ಉಪಚಯ ಅಂದ್ರೆ ಆಯ್ಕೆ ಮಾಡ್ಕೊಂಡು ಸಂಗ್ರಹ ಮಾಡಿ ಇಟ್ಕೊಳ್ಳೋದು, ಅಪಚಯ ಅಂದ್ರೆ ಮಾಡಿದ್ದನ್ನೆಲ್ಲ ಹಂಚಿಬಿಡೋದು. ಆ ಎರಡೂ ಮಾಡ್ತಾ ನಾವು ದೇವಿಯ ಸ್ತೋತ್ರವನ್ನ ಯೋಚನೆ ಮಾಡ್ಕೊಳ್ತಾ ಇದ್ರೆ ಆಗ ನಮಗೆ ಏನಿಲ್ಲ, ಈ ಮಲಗಳ ಸ್ಪರ್ಶ ಇಲ್ಲ, ಮಲ ಲೇಪವಾಗೋದಿಲ್ಲ ಅನ್ನೋದನ್ನ ನಿತ್ಯ ಅನ್ನುವ ನಾಮದಲ್ಲಿ ಹೇಳ್ತಾ ಇದ್ದಾರೆ. ಈ ನಿತ್ಯ ಅನ್ನುವುದನ್ನ ನಾವು ಈ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ದೇವತೆಗಳನ್ನ ಹಿಂದೆ ನೋಡಿದ್ವಿ. ನಿತ್ಯ ಷೋಡಶಿಕಾ ರೂಪ ಅನ್ನುವಾಗ ಅಲ್ಲಿ ಆ ನಿತ್ಯ ಅನ್ನುವವರೇ ದೇವತೆಗಳ ಹೆಸರದು. ನಿತ್ಯ ಅನ್ನುವುದು ದೇವತೆಗಳ ಹೆಸರು. ಈ ಪಕ್ಷಗಳಿದೆಯಲ್ಲ, ಅಂದ್ರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಆಯಾಯ ತಿಥಿಗಳಿಗೆ ಇರುವಂತಹ ದೇವತೆಗಳ ಹೆಸರನ್ನ ನಿತ್ಯಾ ದೇವತೆಗಳು ಅಂತ ಕರೀತಾರೆ. ಆ ನಿತ್ಯಾ ದೇವತೆಗಳ ರೂಪದಲ್ಲಿ ಇರುವವಳು ಇವಳು ಅಂತ.
ಹಾಗೆ ದೇವಿಯನ್ನ ನಿತ್ಯ ಅನ್ನುವುದಾಗಿ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ನಿತ್ಯೆಯನ್ನೇ ತಿಥಿ ನಿತ್ಯ, ಕಾಲನಿತ್ಯ, ಮಂತ್ರ ನಿತ್ಯ ಅಂತ ವಿಭಾಗ ಮಾಡಿಕೊಂಡು, ತಿಥಿ ನಿತ್ಯ ಅಂದಾಗ ಪ್ರಥಮ ದಿನಕ್ಕೆ ದೇವಿಯ ಹೆಸರು, ಅದನ್ನು ನಾವು ಹಿಂದೆ ನೋಡಿದ್ದೇವಲ್ಲ. ಹಾಗೆ ದ್ವಿತೀಯಾಗೆ ದೇವಿ ಹೆಸರು ಏನಿದೆ, ಯಾವ ರೂಪದಲ್ಲಿ ದೇವಿ ಇದ್ದಾಳೆ, ಅದು ತಿಥಿ ನಿತ್ಯ. ಕಾಲನಿತ್ಯ ಅಂದಾಗ ಎಲ್ಲಾ ಕಾಲದಲ್ಲೂ ಒಂದೇ ಸ್ವರೂಪ, ಯಾವುದದು, ನಿರ್ಗುಣ, ನಿರಾಕಾರ, ನಿರ್ಮಲ ಇತ್ಯಾದಿಯಾದ ಸ್ವರೂಪ. ಅದನ್ನ ಬಿಟ್ಟು ನಂತರಕ್ಕೆ ನಾವು ಮಂತ್ರ ಅಂದಾಗ, ಈಗ ನಾವು ನೋಡ್ಕೊಂಡು ಬಂದ್ವಲ್ಲ ಯಾವ ಮಂತ್ರಗಳನ್ನ, ದೇವಿ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಆ ದೇವಿಯ ಆ ಮಂತ್ರ ಸ್ವರೂಪದಿಂದ ಮಂತ್ರವನ್ನ ನಾವು ಮನನ ಮಾಡ್ತಾ ಮಾಡ್ತಾ ಈ ಎಲ್ಲ ಇದನ್ನ ಕಳ್ಕೊಳ್ಳೋ ಅಂತ. ಹಾಗೆ ಇದು ಕೂಡ ನಿತ್ಯನೇ. ಅಂದ್ರೆ ಆದ್ರಿಂದ ತಿಥಿ ನಿತ್ಯ ಮತ್ತೆ ಕಾಲನಿತ್ಯ, ಮಂತ್ರ ನಿತ್ಯ ಎನ್ನುವುದಾಗಿ ದೇವಿ ಈ ಎಲ್ಲಾ ನಿತ್ಯ ರೂಪದಲ್ಲಿ ಕೂಡ ಇದ್ದಾಳೆ. ಇನ್ನು ನಿತ್ಯ ಅನ್ನುವುದಕ್ಕೆ ಸಮುದ್ರ ಅಂತ ಅರ್ಥ. ಸಮುದ್ರ ಅಂದ್ರೆ ಏನು, ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ ಮೇಲೆ, ನಾವು ಇದನ್ನ ಅನೇಕ ಬಾರಿ ನೋಡಿದ್ದೇವೆ, ಪ್ರಪಂಚವನ್ನ ಸೃಷ್ಟಿ ಮಾಡಿದ ಮೇಲೆ ಇದು ನಮ್ಮನೇದು ಅಂತ ಗುರ್ತು ಹಾಕಕ್ಕೆ ನಮ್ಮನೇದೇನೋ ಒಂದು ಸೀಲ್ ಹಾಕ್ತಿವಲ್ಲ, ಆ ರೀತಿಯಲ್ಲಿ ದೇವಿ ಎಲ್ಲದರ ಮೇಲೆ ತನ್ನ ಮುದ್ರೆ ಒತ್ತಿ ಒತ್ತಿ ಕಳಿಸಿದಾಳೆ. ಹಾಗೆ ಆ ಮುದ್ರೆಯನ್ನ ಒತ್ತಿ ಒತ್ತಿ ಕಳಿಸಿ ಇರುವ ಕಾರಣ ಅವಳು ಈ ಪ್ರಪಂಚ ಏನಿದೆ ಅದೆಲ್ಲ ಸಮುದ್ರ, ಅಂದ್ರೆ ಆಕೆಯ ಮುದ್ರೆಯೊಡಗೂಡಿ ಬಂದಿರುವಂಥದ್ದು. ಹಾಗೆ ಆದ್ರಿಂದ ಅದೆಲ್ಲ ಎಲ್ಲಿ ಹೋಗಿ ಸೇರುತ್ತೆ, ಎಲ್ಲಿ ಹೋಗ್ಬೇಕು, ಯಾರದೇ ಮನೆಯಲ್ಲಿ ಬೆರಕೆ ಆಗೋಗಿದ್ರು ವಾಪಸ್ ನಮ್ಮನೆಗೆ ಬರಬೇಕು, ಯಾಕೆ ಮುದ್ರೆ ಇದೆ. ಆ ರೀತಿ ತಾನು ಸೃಷ್ಟಿ ಮಾಡಿದಂಥ ಈ ವಿಶ್ವಾಂಡ ಬ್ರಹ್ಮಾಂಡಗಳಲ್ಲಿ ತನ್ನದೇ ಒಂದು ಮುದ್ರೆಯನ್ನ ಒತ್ತಿಟ್ಟಿದ್ದು, ಆ ಮುದ್ರಾ ಸಹಿತವಾಗಿರುವುದನ್ನ ತನ್ನದಾಗಿಸಿಕೊಳ್ಳುವುದು ಕೂಡ ನಿತ್ಯವಾದ ಸತ್ಯ. ಅದು ನಿತ್ಯ ಸತ್ಯ, ಯಾರು ಅದನ್ನ ಕಸ್ಕೊಳಕ್ ಬರಲ್ಲ. ನಾವು ಇದನ್ನು ಎಷ್ಟೇ ಭದ್ರವಾಗಿ ಬಚ್ಚಿಟ್ಕೊಂಡ್ರು ಇದು ನಮ್ದಲ್ಲ ತಾನೆ, ಅದನ್ನ ದೇವಿ ಕಿತ್ಕೋತಾಳೆ, ನಮ್ದಿದು ಕೊಡು ಅಂತ ಅವಳು ತಗೋತಾಳೆ. ಆದ ರೀತಿಯಲ್ಲಿ ಇದು ನಿತ್ಯ. ಇದು ನಿತ್ಯ ಅನ್ನುವುದಾಗಿ ದೇವಿಯ ಸ್ವರೂಪವನ್ನ ನಾವು ನೋಡೋದು. ಇದರಿಂದ ನಾವು ತಿಳ್ಕೊಳ್ಬೇಕಾದ್ದೇನಂದ್ರೆ, ಶರೀರದ ಜೊತೆಯಲ್ಲಿ ನಾವು ತಂದಿರೋದೇನೇನೋ ಇದೆಯಲ್ಲ, ಅಂದ್ರೆ ಮನೇನೋ ಮಠನೋ ಆಸ್ತಿನೋ ಅಂತಸ್ತೋ ಮಕ್ಕಳೋ ಮರಿಮಕ್ಕಳೋ ಏನೇನೋ ತಂದಿದೇವಲ್ಲ, ಇದು ಯಾವುದು ನಮ್ಮದಲ್ಲ, ಎಲ್ಲ ದೇವಿಯದು. ಅವಳು ಮುದ್ರೆ ಒತ್ತಿ ಕಳಿಸಿದಾಳೆ, ಅವಳು ಅದನ್ನ ತಗೋತಾಳೆ. ಆ ಒಂದು ಭಾವ ಬಂದಾಗ್ಲೂ ಏನ್ ಬರಲ್ಲ, ಅವಳು ಹೇಳಿದ್ಲಲ್ಲ ಕರ್ತೃತ್ವ ಭಾವ ತಂದುಕೋಬೇಡ ಅಂತ, ಆ ಕರ್ತೃತ್ವ ಭಾವ ಬರಲ್ಲ. ಕರ್ತೃತ್ವ ಭಾವ ಬರದೇ ಇದ್ದಾಗ ನಮಗೆ ದುಃಖದ ಪರಿಚಯ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಲ್ಲಿ ಇವಳು ನಿತ್ಯ. ಇನ್ನು ನಿರಾಕಾರ, ಅವಳು ನಿರ್ಲೇಪ, ನಿರ್ಮಲ, ನಿತ್ಯ. ಈಗ ನಿರಾಕಾರ, ಇದನ್ನ ಈಗಾಗಲೇ ನಾವು ನೋಡ್ಕೊಂಡ್ವಿ. ಯಾವುದೇ ವಿಧವಾದಂಥ ಆಕಾರವನ್ನ ಅವಳು ಹೊಂದಿಲ್ಲ ಅಂತ. ಯಾವುದೇ ವಿಧವಾದ ಆಕಾರ ಹೊಂದಿದ್ದಾಳೆ ಅನ್ಬೇಕಾದ್ರೆ, ಆಕಾರ ಅನ್ನುವುದು ಕೇವಲ ಕಲ್ಪನೆ ಮಾತ್ರ. ನಿಜ ಅಂದ್ರೆ ಕಲ್ಪನೆಯಿಂದ ಮಾಡೋದು. ಈಗ ಒಬ್ಬ ಕವಿ ಒಂದು ಕಾವ್ಯ ಬರೀತಾನೆ ಅಂದ್ರೆ, ಹಾಗೆ ಒಬ್ಬ ವ್ಯಕ್ತಿ ಒಂದು ಚಿತ್ರ ಬರೀತಾನೆ ಅಂದ್ರೆ, ಒಬ್ಬಳು ಡ್ಯಾನ್ಸ್ ಮಾಡ್ತಾಳೆ ಅಂದ್ರೆ, ಒಂದೇ ಹಾಡಿಗೆ ಒಬ್ಬೊಬ್ಳು ಒಂದೊಂದು ರೀತಿ ಡ್ಯಾನ್ಸ್ ಮಾಡ್ತಾಳೆ. ನೀವು ನೋಡಿದ್ರೆ ಅವಳವಳ ಅಂತರಂಗದ ಸಂಸ್ಕಾರದ ಮೇಲೆ, ಅಂದ್ರೆ ಅದೆಲ್ಲ ಕಲ್ಪನೆ ಅಲ್ವಾ. ಅವಳಿಗೆ ಈ ಒಂದು ಪದವನ್ನ ಹೇಳಿದಾಗ ಅವಳಿಗೆ ಅದು ಕಲ್ಪನೆ ಏನು ಬರುತ್ತೆ ಅವಳಿಗೆ ಅಥವಾ ಅವರಿಗೆ, ಆ ರೀತಿಯ ಒಂದು ಭಾವವನ್ನ ಅವರು ಅಭಿವ್ಯಕ್ತ ಮಾಡ್ತಾರೆ. ಈ ಅಭಿವ್ಯಕ್ತಿ ಯಾತಕ್ಕೆ ನಾವು ನೋಡಿದ್ದೇವೆ, ದೇವಿ ತನ್ನ ಭಕ್ತರನ್ನ ಅನುಗ್ರಹಿಸೋದಕ್ಕೋಸ್ಕರ. ಆದ್ದರಿಂದಲೇ ದೇವಿ ತನ್ನ ಭಕ್ತರನ್ನ ಅನುಗ್ರಹ ಮಾಡೋದಕ್ಕೋಸ್ಕರ ರೂಪವನ್ನ ಕಲ್ಪನೆ ಮಾಡಿಕೊಂಡಿದ್ದಾಳೆ, ತಾನೇ ರೂಪ ಕಲ್ಪಿಸಿಕೊಂಡಿದ್ದಾಳೆ. ಕಲ್ಪನೆ ಆದದ್ದು ಶಾಶ್ವತನೋ ಅಲ್ಲ. ಆದ್ರಿಂದ ನಿತ್ಯಗೆ ವಿರುದ್ಧವಾಗಿ ನಿರಾಕಾರ, ಅಂದ್ರೆ ನಿತ್ಯವಾದದ್ದೇ ಶಾಶ್ವತ. ಈ ಯಾವ ಒಂದು ಆಕಾರಗಳನ್ನ ಅವಳು ಕಲ್ಪಿಸಿಕೊಂಡಿದ್ದಾಳೆ, ಚಂಡಿನೋ ಚಾಮುಂಡೇನೋ ಹಾಗೆ ಮಹಿಷಾಸುರ ಮರ್ದಿನಿನೋ ಯಾವ ರೂಪಗಳನ್ನ ಅವಳು ಕಲ್ಪನೆ ಮಾಡಿಕೊಂಡಿದ್ದಾಳೆ, ಅದೆಲ್ಲವೂ ಕೂಡ ನಿತ್ಯವಲ್ಲ. ಅವಳು ಯಾತಕ್ಕೆ ಕಲ್ಪನೆ ಮಾಡಿದ್ದಾಳೆ, ದೇವ ಕಾರ್ಯ, ದೇವತೆಗಳಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ, ಅಥವಾ ತನ್ನ ಭಕ್ತರನ್ನ ತಾನು
ಅನುಗ್ರಹ ಮಾಡೋದಕ್ಕೋಸ್ಕರ ಆ ರೂಪವನ್ನು ಅವಳು ಕಲ್ಪನೆ ಮಾಡ್ಕೊಂಡಿದ್ದಾಳೆ. ಆದ್ರಿಂದಲೇ ಈಗ ಆಕಾರ ಅಂದ್ರೆ ಅರ್ಥ ಏನಾಯ್ತು? ಅಸತ್ಯ ಅಂತ ಆಯ್ತು. ಅಸತ್ಯ ಅಂದ್ರೆ ಅರ್ಥ ಏನು? ಸ್ಥಿರವಾಗಿ ಇರೋದಿಲ್ಲ ಅಂತ ಅರ್ಥ. ಆಕಾರ ಅಂದ್ರೆ ಕಲ್ಪನೆ, ಕಲ್ಪನೆ ಅನ್ನೋದು ಸ್ಥಿರವಾಗಿ ನಿಲ್ಲೋದಿಲ್ಲ. ನಿತ್ಯ ಯಾವುದು? ಆಕಾರ ಇಲ್ಲ ಅನ್ನೋದೇ ನಿತ್ಯ. ಆದ್ರಿಂದ ಈ ಒಂದು ಆಕಾರ ಎನ್ನುವುದು ಅಸತ್ಯ, ಅದು ಊಹೆ. ನಮ್ಮ ಊಹೆ ಹಾಗೆ ಯಾರ್ಯಾರು ಹೇಗೆ ಊಹಿಸ್ಕೊಳ್ತಾರೆ. ಆದ್ರಿಂದಲೇ ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಕೃಷ್ಣ ಹೇಳಿದಾನೆ. ಅವರವರ ಊಹೆಗೆ ತಕ್ಕಂತೆ ಅವರವರಿಗೆ ರೂಪವನ್ನ ಭಾವವನ್ನ ನಾನು ಕೊಡ್ತೀನಿ. ಆದ್ರಿಂದ ಅವರ ಊಹೆ ಕೃಷ್ಣ ಆಗಿರಬಹುದು, ಇವರ ಊಹೆ ಶಿವ ಆಗಿರಬಹುದು, ಅವರ ಊಹೆ ಗಣಪತಿ ಆಗಿರಬಹುದು, ಅದಕ್ಕೆ ತಕ್ಕಂತೆ. ಆದ್ರಿಂದ ಅದು ಯಾವುದು ಪರಿವರ್ತನೆ ಆಗತಾ ಇರುವಂತಹ ರೂಪ ಆಗತ್ತೆ. ಆದ್ರಿಂದ ಈ ಪರಮಾತ್ಮನ ಸ್ವರೂಪ ಎಂಥದ್ದು ಅಂತ ಹೇಳುವಾಗ ನಮಗೆ ಕೇನ ಉಪನಿಷತ್ತು ಸಹಾಯಕ್ಕೆ ಬರುತ್ತೆ. ಕೇನ ಉಪನಿಷತ್ತಿನಲ್ಲಿ ಎಲ್ಲರೂ ದೇವತೆಗಳು ಜಗಳ ಮಾಡ್ತಾ ಇರ್ತಾರೆ. ಇಂದ್ರ, ವರುಣ, ಅಗ್ನಿ ಇವರೆಲ್ಲರೂ ಕೂಡ ನಾನೇ ಬಲಶಾಲಿ, ನನ್ನಂಥ ಸಮರ್ಥ ಇನ್ನೊಬ್ಬ ಇಲ್ಲ ಅಂತ. ಹಾಗೆ ಅವರು ಜಗಳ ಕಾಯ್ಕೊಂಡು ಒಬ್ಬರು ಮುಖ ಒಬ್ಬರು ನೋಡದಂತೆ ಮುಸುಡಿ ಬೇರೆ ಬೇರೆ ಕಡೆ ತಿರುಗಿಸ್ಕೊಂಡು ಕೂತಿದ್ದಾಗ ದೂರದಲ್ಲಿ ಒಂದು ದೊಡ್ಡ ಗಾತ್ರದ್ದು ಏನೋ ಕಾಣುತ್ತೆ. ಏನೋ ಕಾಣ್ತಾ ಇದೆಯಲ್ಲ, ಅದು ಯಾವುದದು ಅಲ್ಲಿ ನಿಂತಿರೋದು ಅಷ್ಟು ಗಾತ್ರದ್ದು ಅಂತ. ಈಗ ಜಗಳ ಮಾಡ್ಕೊಂಡು ಮುಖ ಊದಿಸ್ಕೊಂಡು ಬೇರೆ ಬೇರೆ ಕಡೆ ಕೂತಿದ್ರಲ್ಲ, ಅದನ್ನ ನೋಡಿ ಇವರ ಮನಸ್ಸು ಪರಿವರ್ತಿತ ಆಯ್ತು. ಅದೇನದು, ಹೋಗ್ ನೀನ್ ನೋಡು, ನೀನೇ ಕೇಳ್ಕೊಂಬ, ಹೀಗೆ ಒಬ್ಬರಿಗೊಬ್ಬರಿಗೆ ಅನ್ನಿಸ್ತು. ಅದರಲ್ಲಿ ಅಗ್ನಿ ಎದ್ದು ಬಂದ. ಯಾರು ನೀನು ಅಂತ ಕೇಳ್ದ. ನಾನು ಯಾರು ಅಂತ ನಾನು ಹೇಳ್ತೀನಿ, ನೀನ್ ಯಾರು ಮೊದಲು ನಿನ್ನ ಪರಿಚಯ ಹೇಳು, ನಿನ್ ಶಕ್ತಿ ಏನು, ನಿನ್ ಸ್ವರೂಪ ಏನು. ನಾನು ಗೊತ್ತಿಲ್ವಾ, ನಾನು ಅಗ್ನಿ ಅಂತ ತನ್ನ ಸ್ವರೂಪನ ಅವನು ಹೇಳಕ್ ಶುರು ಮಾಡ್ದ. ನಾನು ಬಂದೆ ಅಂದ್ರೆ ಎಲ್ಲದನ್ನು ತಿಂದು ಹಾಕ್ಬಿಡ್ತೀನಿ, ಎಲ್ಲಾ ಸುಟ್ಟು ಭಸ್ಮ ಆಗೋಗುತ್ತೆ, ನನ್ನ ಶಕ್ತಿ ಅಂಥದ್ದು, ನಾನಂಥದ್ದು, ಹೀಗೆ ಹೇಳ್ತಾ ಬಂದ. ಹಾಗೆ ವಾಯು ಬಂದ. ಎಲ್ಲರೂ ಅವರವರ ಶಕ್ತಿಯನ್ನ ಅವರು ಹೇಳ್ತಾ ಬಂದ್ರು. ಆದರೆ ಆ ಯಾವುದೋ ದೊಡ್ಡ ಗಾತ್ರದ್ದಿತ್ತಲ್ಲ, ಅದು ಇಟ್ಟಂಥ ಒಂದೇ ಒಂದು ಸಣ್ಣ ಕಡ್ಡಿ ಹುಲ್ಲು, ಅದನ್ನ ಅಗ್ನಿಗೆ ಸುಡಕ್ಕಾಗ್ಲಿಲ್ಲ, ವಾಯುಗೆ ಅಲುಗಾಡ್ಸಕ್ಕಾಗ್ಲಿಲ್ಲ, ಯಾರಿಗೂ ಏನೂ ಮಾಡಕ್ಕಾಗ್ಲಿಲ್ಲ. ಆಗ ಇದು ಯಾವ್ದಿದು ಅಂತ ನೋಡ್ತಿದ್ದಾರೆ. ಮಾಯ ಆಗೋಯ್ತು ನೋಡಿ. ನಿರಾಕಾರ ಅನ್ನುವ ರೂಪಕ್ಕೆ ನಾವು ಕೇನ ಉಪನಿಷತ್ತಿನಲ್ಲಿ ಇದನ್ನ ನೋಡೋದು. ಮಾಯ ಆಗೋಯ್ತು. ಅರೆರೇ ಇದೇನಿದು ಅಂತಿರುವಾಗ ಒಂದು ಹೆಣ್ಣು ರೂಪ ಕಾಣಿಸ್ತು. ಈಗ ಯಾವುದನ್ನ ನೀವು ಸತ್ಯವಾಗಿ ಭಾವಿಸ್ತೀರಿ? ಎಲ್ಲ ಕಲ್ಪನೆಯೇ. ಆ ಹೆಣ್ಣು ರೂಪ ಕಂಡಾಗ ಆ ಹೆಣ್ಣು ರೂಪ ಹೇಳುತ್ತಾ ಇದೆ, ನೀನು ಯಾರು ಅಂದಾಗ ಆಗ ಕಂಡಿದ್ಯಾರು, ಈಗ ಬಂದಿರೋ ನೀನು ಯಾರು ಅಂದ್ರೆ ನಾನು ಯಾರೂ ಅಲ್ಲ, ನ ಪುಮಾನ್ ನ ಸ್ತ್ರೀ ನ ಷಂಡಃ, ನಾನು ಪುರುಷನೂ ಅಲ್ಲ, ಸ್ತ್ರೀನೂ ಅಲ್ಲ, ಷಂಡನೂ ಅಲ್ಲ. ನಾನು ಗುಣಃ ನ ಕರ್ಮ, ನಾನು ಗುಣನೂ ಅಲ್ಲ, ಕರ್ಮನೂ ಅಲ್ಲ. ನ ಸತ್ ನ ಚ ಅಸತ್, ನಾನು ಇರೋದು ಅಲ್ಲ, ಇಲ್ಲದೇ ಇರೋದು ಅಲ್ಲ. ಅದು ಎಲ್ಲ ಆದ್ರಿಂದಲೇ ಒಂದೊಂದು ಸಲಿಗೆ ಒಂದೊಂದು ತರ ಕಾಣ್ತಾ ಇದೆಯಲ್ಲ, ಅದನ್ನ ಅದು ಹೇಳುತ್ತೆ. ಕೊನೆಗೆ ಅಶೇಷೋ ಜಾಯತೆ, ಯಾರಿಂದ ಈ ಎಲ್ಲವೂ ಕೂಡ ಹುಟ್ಟುತ್ತೋ ಅಂಥದ್ದು ಇದು. ಎಲ್ಲ ಕಳೆದೋದ ಮೇಲೆ ಯಾವುದು ಶೇಷ ಉಳಿಯುತ್ತೋ ಅದು ನಾನು ಅಂತ ಹೇಳುತ್ತೆ. ಎಲ್ಲ ಕಳೆದೋದ್ಮೇಲೆ ಯಾವುದು ಉಳಿಯುತ್ತೆ? ನಾವು ನೋಡಿದಂತೆ ಯಾವುದು ಉಳಿಯುತ್ತೆ? ಅನೇಕ ಬಾರಿ ನೋಡಿದ್ವಲ್ಲ ಅದನ್ನೇ. ಈಗ ಈ ಮನೆ ನೋಡಿದ್ವಿ, ಮನೆಯಲ್ಲಿ ನೀವು ಆ ಕಡೆ ಗೋಡೆಯಿಂದ ಇರೋರು ಈ ಕಡೆ ಗೋಡೆಗೆ ಬಂದಾಗ ಇಲ್ಲಿರೋರು ಕಾಣ್ತಾರೆ, ಈ ಕಡೆ ಇರೋರು. ಇಲ್ಲಿಂದ ಆಚೆ ಬಂದಾಗ ಹಾಗೆ ನೋಡ್ತಾ ಹೋದ್ರೆ ಎಲ್ಲಾ ಗೋಡೆಗಳನ್ನ, ಎಲ್ಲಾ ಬಾಗಿಲುಗಳನ್ನ ಎಲ್ಲ ತೆಗೆದು ಹೋದ್ರೆ ಏನು ಉಳಿಯುತ್ತೆ? ಆ ರೀತಿಯಾಗಿ ಅಂಥ ಒಂದು ರೂಪ ಏನಿದೆ, ಸ್ಥಿತಿ ಏನಿದೆ, ಅದು ಮಾತ್ರನೇ ಸತ್ಯ, ಅದು ಮಾತ್ರನೇ ಕೊನೆಯಲ್ಲಿ ಉಳಿಯುವಂಥದ್ದು. ಆದ್ರಿಂದ ಅದನ್ನ ನಿರಾಕಾರ. ಆದ್ರೆ ಅವಳು ಆಕಾರವನ್ನ ಯಾಕೆ ತಳೀತಾಳೆ ಅಂದ್ರೆ ಸ್ವಯೋಗ ಮಾಹಾತ್ಮ್ಯ, ತನ್ನ ಒಂದು ಯೋಗದ ಮಾಹಾತ್ಮ್ಯ ಏನು, ತನ್ನ ಒಂದು ಸ್ವರೂಪ ಏನು, ತನ್ನ ಒಂದು ಪವಾಡ ಏನು, ಅದನ್ನು ತೋರಿಸೋದಕ್ಕೋಸ್ಕರ ಅವಳು ಸ್ವಯೋಗ ಮಾಹಾತ್ಮ್ಯ ನಿರ್ಮಿತೇನ ವಪುಷ, ತನ್ನ ಯೋಗ ಮಾಹಾತ್ಮ್ಯದಿಂದ ಈ ಶರೀರವನ್ನ ಮಾಡಿಕೊಳ್ತಾಳೆ. ಹಾಗೆ ಮಾಡಿಕೊಳ್ಳೋದು ಕೂಡ ಎಲ್ಲಿ ನಿಲ್ಲುತ್ತೆ ಅನ್ನುವ ಪ್ರಶ್ನೆ ಬಂದ್ರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರನ್ನ
ಅನೇಕ ವಿದ್ವಾಂಸರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ, ಎಲ್ಲಕ್ಕೆ ಉತ್ತರ ಕೊಡ್ತಾ ಕೊನೆಯಲ್ಲಿ ಗಾರ್ಗಿಗೆ ಉತ್ತರವನ್ನು ಕೊಡ್ತಾ ಕೊಡ್ತಾ ಇದೆಲ್ಲಿರುತ್ತೆ ಇದೆಲ್ಲಿರುತ್ತೆ, ಇದಕ್ಕಾಧಾರ ಅಂತ ಪ್ರಶ್ನೆ ಮಾಡಿದಾಗ ಕೊನೇ ಆಕಾಶವೂ ಕೂಡ ಎಲ್ಲಿರುತ್ತೆ ಅಂತ ಕೇಳಿದ್ರೆ ದೇವಿಯೇ ಅಥವಾ ಪರಮಾತ್ಮನಲ್ಲಿ ಅದೆಲ್ಲಿರುತ್ತೆ? ಸ್ವೇ ಮಹಿಮ್ನಿ, ತನ್ನ ಮಹಿಮೆ ಒಳಗೆ ತಾನಿರುತ್ತೆ. ಆ ಮಹಿಮೆ ಎಂಬುದೇ ನಿತ್ಯ, ಆ ಮಹಿಮೆ ಎಂಬುದೇ ನಿರಾಕಾರ, ಆ ಮಹಿಮೆ ಎಂಬುದೇ ಸಾಕಾರ. ಆದ್ರಿಂದಲೇ ಈ ಪರಾತ್ಪರ ವಸ್ತುನೂ ಎಲ್ಲಿದೆ ಅಂದ್ರೆ ತನ್ನೊಳಗೆ ತಾನಿದೆ. ಸ್ವೇ ಮಹಿಮ್ನಿ ಅಂತ ಉತ್ತರ ಕೊಡ್ತಾರೆ. ಆ ರೀತಿಯಲ್ಲಿ ಯಾರು ತನ್ನ ಮಹಿಮೆ ಒಳಗೆ ತಾನಿದ್ದುಕೊಂಡು ಲೋಕಕ್ಕೆ ಅನುಗ್ರಹ ಮಾಡುವುದಕ್ಕಾಗಿ, ಉಪಾಸಕಾನಾಂ ಅನುಗ್ರಹಾರ್ಥಂ, ಉಪಾಸಕರಿಗೆ ಅನುಗ್ರಹ ಮಾಡುವುದಕ್ಕಾಗಿ ಯಾವುದೋ ಒಂದು ನಿರ್ದಿಷ್ಟವಾದ ರೂಪ, ಯಾರು ಯಾವ ರೂಪನ ಬಯಸ್ತಾರೆ ಆ ರೂಪದಲ್ಲಿ ಆ ರೂಪವನ್ನ ತಾನು ತಳೆದು ತನ್ನ ಮಹಿಮೆಯನ್ನ, ತನ್ನ ಪವಾಡವನ್ನ, ತನ್ನ ಒಂದು ಶಕ್ತಿ ಸಾಮರ್ಥ್ಯವನ್ನ ಅವಳು ಲೋಕಕ್ಕೆ ಕೊಡ್ತಾ ಬರ್ತಾಳೆ. ಆದ್ದರಿಂದ ಅವಳಿಗೆ ಇದೇ ರೂಪ, ಇದೇ ಅವಳ ಶಕ್ತಿ ಅಂತ ಹೇಳಿ ನಾವು ಮಂಗಳ ಮಾಡೋದಕ್ಕೆ ಬರಲ್ಲ. ಎಲ್ಲಾ ಶಕ್ತಿ ಅವಳೇ, ಎಲ್ಲಾ ರೂಪ ಅವಳೇ, ಎಲ್ಲಾ ಏನಿದೆ ಅದೆಲ್ಲ ಅವಳೇ. ಏನು ಈ ಎಲ್ಲವೂ ಇರುವ ಯಾವುದೋ ಅವಳೇ, ಆ ಎಲ್ಲವೂ ಇರುವುದಕ್ಕೆ ಯಾವುದಿದೆಯೋ ಅದು ಅವಳೇ. ಆ ರೀತಿಯಾಗಿ ಇರುವಂಥದ್ದೇನಿದೆ ಅದನ್ನ ನಿರಾಕಾರ ಎಂಬುದಾಗಿ ಹೇಳ್ತಾರೆ. ಈಗ ಮುಂದಿನದು ನಿರ್ಗುಣ. ಗುಣ ನಮಗೆ ಗೊತ್ತಿದೆ, ಸತ್ವ, ರಜಸ್ಸು, ತಮಸ್ಸು. ಈ ಸತ್ವ, ರಜಸ್ಸು, ತಮಸ್ಸುಗಳಿಗೆ ಬದ್ಧ ಆಗಿದ್ದಾಗ ಸತ್ವ, ರಜಸ್ಸು, ತಮಸ್ಸುಗಳಿಂದಲೇ ಪ್ರಪಂಚದ ಸೃಷ್ಟಿ ಅಂತ ಆಗತ್ತೆ. ಆದ್ರಿಂದ ಪ್ರಪಂಚ ಸೃಷ್ಟಿಯಾಗುವ ಮುನ್ನ ಈ ಗುಣಗಳೆಲ್ಲ ಎಲ್ಲಿತ್ತು? ದೇವಿಯೊಳಗೆ ಇತ್ತು, ಆ ಪರಾತ್ಪರ ವಸ್ತುವಿನ ಒಳಗೆ ಇತ್ತು. ಹಾಗೆ ಇದ್ದಂಥ ಆ ಸತ್ವರಜಸ್ತಮೋ ಗುಣಗಳು ಏನಾಯ್ತು? ಈಗ ವ್ಯಕ್ತಗೊಳ್ಳಿತು. ಆ ವ್ಯಕ್ತಗೊಂಡಾಗ ಅದು ದೇವಿಯ ಸ್ವರೂಪವಾಗಿ ಪ್ರಕಟಗೊಳ್ಳಿತು. ಅದಕ್ಕೆ ಮುಂಚೆ ಅದು ದೇವಿಯ ಒಳಗೆ ನಾವು ನೋಡೋದು ಹಾಗೆ ತಾನೇ. ಸೃಷ್ಟಿಯಾಗುವಾಗ ಏನಾಗಿತ್ತು ಅಂತ ಕೇಳಿದ್ರೆ ಪ್ರಕೃತಿ ಪರಮಾತ್ಮನ ಒಳಗಿತ್ತು. ಪರಮಾತ್ಮ ಯಾವಾಗ ತಾನು ಸೃಷ್ಟಿ ಮಾಡಬೇಕು ಅನ್ಕೊಂಡ, ಆಗ ಅವನು ಅನೇಕನಾಗಬೇಕು ಅನ್ಕೊಂಡಾಗ ಅವನೊಳಗಿದ್ದಂಥ ಪ್ರಕೃತಿ ಹೊರಗೆ ಬಂತು. ಪ್ರಕೃತಿ ಹೊರಗೆ ಬಂದಿದ್ದು ಸುಮ್ಮನೆ ಇದ್ಬಿಟ್ಟಿತ್ತು. ಆ ಪರಮಾತ್ಮನೇ ಅದನ್ನ ಏನ್ ಮಾಡ್ದ? ಅದರ ಗುಣಗಳನ್ನ ಹೊರಗೆ ಕಾಣುವಂತೆ ಮಾಡ್ದ. ಗುಣ ಕಂಡ ಮೇಲೆ ಗುಣಗಳಲ್ಲಿ ಸುಮ್ಮನೆ ಅದರೊಳಗೆ ಅದಿರಕ್ ಬಿಡ್ಲಿಲ್ಲ, ಒಂದರ ಮೇಲೆ ಒಂದು ಪ್ರಭಾವ ಬೀರುವಂತೆ ಮಾಡ್ದ. ಇದೆಲ್ಲ ನಾವು ಅನೇಕ ಬಾರಿ ನೋಡಿರುವಂಥದ್ದು ತಾನೆ. ಆ ರೀತಿಯಾಗಿ ಗುಣಗಳು ಏನಿದೆ, ಆ ಯಾವ ಗುಣ, ಆ ಗುಣಗಳ ಯಾವುದೇ ಪ್ರಭಾವ ಅದಕ್ಕೆ ಆಕೆ ಒಳಗಾಗುವಂಥವಳಲ್ಲ. ಆದ್ರಿಂದ ನಿರ್ಗುಣ, ಯಾವುದೇ ವಿಧವಾದ ಗುಣಗಳ ಪ್ರಭಾವಕ್ಕೆ ಒಳಗಾಗದೆ, ಗುಣಗಳಿಂದ ಉಂಟಾಗುವಂತಹ ರಾಗದ್ವೇಷ, ಕಾಮಕ್ರೋಧ ಈ ಯಾವುದೂ ಕೂಡ ಆಕೆಯನ್ನ ಸ್ಪರ್ಶಿಸುವಂಥದ್ದಲ್ಲ. ಆ ರೀತಿಯಾಗಿ ಇರುವಂಥವಳು ಆಕೆ ನಿರ್ಗುಣ. ಇನ್ನು ನಿಷ್ಕಲ. ನಿಷ್ಕಲ ಅಂದಾಗ ಎಲ್ಲ ಈಗ ನಾವು ನೋಡಿದ್ದೆಲ್ಲ ಇದರೊಳಗೆ ಸೇರುತ್ತೆ. ಅನ್ನೋದೇ ಎಲ್ಲ ಇರೋದು. ಅದನ್ನ ಒಂದೊಂದು ಶಬ್ದಗಳಿಂದ ಹೇಳುತ್ತಿರೋದು ಬೇರೆ. ನಿರಾಧಾರ, ನಿರಾಕಾರ, ನಿರ್ಗುಣ, ನಿರ್ಲೇಪ, ನಿರ್ಮಲ. ಮುಂದಕ್ಕಿರುವ ಶಬ್ದಗಳಿದೆಯಲ್ಲ ಅದು ಬೇರೆ ಬೇರೆ. ಆದರೆ ಟೋಟಲ್ ಅಭಿಪ್ರಾಯ ಏನು? ಅದೇನೆ. ಏನದು? ಏನೂ ಇಲ್ಲ ಅನ್ನುವಂಥದ್ದು ಅಥವಾ ಎಲ್ಲ ಅನ್ನುವಂಥದ್ದು. ಮಲಗಳು ಏನೇನಿದೆಯೋ ಆ ಎಲ್ಲಾ ಮಲಸ್ವರೂಪನೂ ದೇವಿನೇ. ಆ ಎಲ್ಲಾ ಮಲಸ್ವರೂಪದ ಅತೀತ ಸ್ಥಿತಿನೂ ಪರಮಾತ್ಮನೇ. ಆ ರೀತಿ ಹಾಗೆ ಭಾವಿಸಿಕೊಳ್ಳೋ ಹಾಗೆ. ಆದ್ರಿಂದ ಈಗ ಕಲಾ ಅಂತ ಹೇಳಿದರೆ ಕಲಯತಿ. ಕಲಯತಿ ಅಂದ್ರೆ ಕೂಡಿಸೋದು. ಮೇಲೆ ಉಪಚಯ ಅಪಚಯ ಅಂದ್ವಲ್ಲ, ಹಾಗೆ ಕಲಯತಿ ಅಂದ್ರೆ ಸೇರಿಸ್ತಾ ಬರೋದು. ಈಗ ದೇವಿ ಏನ್ ಮಾಡಿದ್ಲು? ಗುಣಗಳು ನಿರ್ಗುಣ. ಅವಳು ಗುಣಗಳ ಪ್ರಭಾವಕ್ಕೆ ಅವಳು ಒಳಗಾಗಲ್ಲ. ಸತ್ವರಜಸ್ತಮೋ ಗುಣಗಳು ಅವಳು ಒಳಗೇ ಇದೆ, ಆದ್ರೂ ಅವಳ ಮೇಲೆ ಏನು ಪ್ರಭಾವ ಬೀರಲ್ಲ. ಅವಳಿಂದ ಆಚೆ ಬಂದಿದೆ, ಆಗ್ಲೂ ಅವಳ ಮೇಲೆ ಏನು ಪ್ರಭಾವ ಬೀರಲ್ಲ. ಅವಳೇ ಈ ಅನೇಕ ರೂಪಗಳನ್ನು ಸೃಷ್ಟಿ ಮಾಡಿದಾಳೆ. ಹಾಗೆ ಸೃಷ್ಟಿ ಮಾಡಿ ಅವುಗಳ ಒಳಗೆ ಪ್ರವೇಶ ಮಾಡಿದಾಳಲ್ಲ, ಆಗಲೂ ಅವಳ ಮೇಲೆ ಏನು ಪ್ರಭಾವ ಬೀರಲ್ಲ.
ಎಲ್ಲಿ ಪ್ರಭಾವ ಬೀರುತ್ತೆ? ನಾವು ಈಗ ನೋಡಿದ್ವಲ್ಲ ದೇವಿ ಭಾಗವತದ ಮಾತು, ನಾನು ಅಂತ ನಾನು ಯಾವಾಗ ಕಲ್ಪನೆ ಮಾಡಿಕೊಳ್ತೇನೆ ಆಗ ಅದು ಪ್ರಭಾವ ಬೀರುತ್ತೆ. ಮಾಡ್ತಿರೋದು ನಾನು, ನೋಡ್ತಿರೋದು ನಾನು, ಕೇಳ್ತಾ ಇರೋದು ನಾನು, ಹೇಳ್ತಾ ಇರೋದು ನಾನು ಅಂತ ಯಾವಾಗ ಬರುತ್ತೆ ಆಗ ಪ್ರಭಾವ ಬೀರುತ್ತೆ. ಆ ತಾಯಿ ನಾವು ಹೇಳಿದ್ವಲ್ಲ ಈಗ ನಿರಾಕಾರ ನಾಮದಲ್ಲಿ ತನ್ನ ಒಂದು ಸ್ವಯೋಗ ಮಾಹಾತ್ಮ್ಯ, ತನ್ನ ಆ ಯೋಗ ಮಾಹಾತ್ಮ್ಯ, ಸ್ವೇ ಮಹಿಮ, ತನ್ನ ಮಹಿಮೆ ಅದರ ಒಳಗೇ ತಾನಿದ್ದಾಳೆ. ಆದ್ರಿಂದಲೇ ಅವಳಿಗೆ ನೋಡು ಎಷ್ಟು ಅದ್ಭುತವಾದ ಪ್ರಪಂಚ ನಾನು ನಿರ್ಮಾಣ ಮಾಡಿದೆ. ಒಂದು ಸಲಿನೂ ಅನ್ಸಲ್ಲ ಅವಳಿಗೆ ಇಷ್ಟು ಅದ್ಭುತವಾದ ಪ್ರಪಂಚ, ಎಂಥ ಅದ್ಭುತವಾದ ಹೂವು, ಎಂಥ ಅದ್ಭುತವಾದ ಹಣ್ಣು. ಒಂದು ಬಾರಿನೂ ಅವಳ ಮನಸ್ಸಿನಲ್ಲಿ ಆ ಚಿತ್ರ ಬರೋದಿಲ್ಲ. ಅಂದ್ರೆ ಆ ನಾನು ಎಂಬ ಅಂಟು ಅವಳಲ್ಲಿ ಇಲ್ಲ. ಆದ್ರಿಂದ ಗುಣವನ್ನ ನಿರ್ಮಾಣ ಮಾಡಿ, ಗುಣಗಳಲ್ಲಿ ಒಂದರ ಮೇಲೆ ಒಂದು ಪ್ರಭಾವ ಬೀರುವಂತೆ ಮಾಡಿ, ಆ ಗುಣಗಳ ಸಂಯೋಗದಿಂದ ಏನನ್ನ ಮಹತ್ತತ್ವವನ್ನ, ಹಾಗೆ ರಜಸ್ಸಿನಲ್ಲಿ ವೈಕಾರಿಕ, ತೈಜಸ, ತಾಮಸ ಅನ್ನುವಂತಹ ರಜಸ್ತತ್ವವನ್ನ, ವೈಕಾರಿಕಾದಿ ರಜಸ್ಸಿನಿಂದ ಅಭಿಮಾನಿ ದೇವತೆಗಳನ್ನ, ಇಂದ್ರಿಯಗಳನ್ನ, ಹೇಗೆ ಏನೇನನ್ನ ಪಂಚಭೂತಗಳನ್ನ, ಪಂಚತನ್ಮಾತ್ರಗಳನ್ನ, ಇವೆಲ್ಲ ಏನು ಕಲನ ಅಲ್ವಾ? ಆ ಕಲನ ಈ ಎಲ್ಲವನ್ನ ಜೋಡಿಸಿ ಈಗೇನ್ ಮಾಡ್ತಾ ಇದ್ದಾಳೆ? ಶರೀರಗಳ ನಿರ್ಮಾಣವನ್ನ ಮಾಡ್ತಾ ಇದ್ದಾಳೆ. ಒಂದೊಂದರೊಳಗೆ ಒಂದೊಂದನ್ನ ಜೋಡಿಸ್ತಾ ಇದ್ದಾಳೆ. ಯಾವುದೇ ಶರೀರ ಇದ್ರೂ ಎಲ್ಲಾ ಶರೀರದಲ್ಲಿ ಪಂಚಭೂತಗಳು ಇದ್ದೇ ಇದೆ. ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ ಎಲ್ಲದರಲ್ಲೂ ಇದೆ. ಅದರ ಇದು ಪ್ರಮಾಣ ಇದೆಯಲ್ಲ ಅದು ಹೆಚ್ಚು ಕಡಿಮೆ ಇದೆ. ಒಂದರಲ್ಲಿ ಪೃಥ್ವಿಯ ಅಂಶ ಜಾಸ್ತಿ ಇದೆ, ಒಂದರಲ್ಲಿ ಪೃಥ್ವಿಯ ಅಂಶ ಅತ್ಯಲ್ಪ ಇದೆ. ಒಟ್ಟಿನಲ್ಲಿ ಎಲ್ಲ ಪಂಚಭೂತಗಳು ಎಲ್ಲದರ ಒಂದು ಸಂಯೋಗದ ಒಳಗಡೆ ಇದೆ. ಹಾಗೆ ಕಲನ ಮಾಡ್ತಾ ಅವಳೇನ್ ಮಾಡ್ತಾ ಇದ್ದಾಳೆ? ಅನೇಕ ಆಕಾರಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾಳೆ. ತಾನು ಈ ಕಲನ ಮಾಡುವ ಎಲ್ಲಾ ವಸ್ತುಗಳನ್ನ ನಿರ್ಮಾಣ ಮಾಡಿದ್ರು ಆ ಕಲನಕ್ಕೆ ತಾನು ಸೇರುವವಳಲ್ಲ. ಅಂದ್ರೆ ಜೋಡಿಸಿಕೊಳ್ಳುವ ಅಲ್ಲ, ಆ ಜೋಡಿಸಿದ್ದನ್ನ ಬಿಡಿಸುವ ಅಲ್ಲ, ಜೋಡಿಸಿದಾಗ ಬಿಡಿಸೋದು. ಆದ್ರಿಂದ ಹಾಗಲ್ಲದ ಕಾರಣ ಅವಳು ನಿಷ್ಕಲ. ಕಲಯತಿ ಅಂದಾಗ ಯಾವುದಾದರೂ ಒಂದನ್ನ ನಾವು ಜೋಡಿಸ್ಕೊಳ್ತಾ ಮನಸ್ಸಿನೊಳಗೆ ಒಂದು ರೂಪವನ್ನ ಭಾವಿಸ್ಕೊಳ್ತಾ ಇದು ಹೀಗಿದೆ. ಉದಾಹರಣೆಗೆ ಆಕಾಶದ ನೋಡ್ತಾ ಇರ್ತೀವಿ, ಹೊರಗಡೆ ಮೋಡಗಳು ಚಲಿಸ್ತಾ ಇರುತ್ತೆ. ಒಂದು ನಿಮಿಷಕ್ಕೆ ಒಂದು ಮೋಡ ಒಂಟೆ ತರ, ಆನೆ ತರಹ ಒಂದೊಂದು ರೀತಿಯಲ್ಲಿ ಅದು ರೂಪ ಬರ್ತಾ ಹೋಗುತ್ತೆ. ಹಾಗೆ ಚಲಿಸ್ತಾ ಪೂರ್ತಿ ಏನು ಇಲ್ಲ ಅನ್ನುವಂಥ ರೂಪನೂ ಆಗ್ಬಿಡುತ್ತೆ. ಆಕಾಶ ಅನುಭವ ಇದೆ ಅಲ್ವಾ? ಆದ್ರೆ ಆ ರೂಪಗಳೆಲ್ಲ ಏನು ಕಲ್ಪನೆ ಮಾತ್ರನೇ. ಯಾಕೆ? ಅದು ಚಲಿಸ್ತಾ ಸಾಗತ್ತೆ. ಹಾಗೆ ಕಲನ ಮಾಡ್ತಾ ರೂಪಗಳನ್ನ ಕೊಡ್ತಾ ಇದೆಲ್ಲ ಮಾಡಿದ್ಯಾಕೆ? ಧ್ಯಾನಕ್ಕೆ. ಆ ದೇವಿಯನ್ನ ನಾವು ರೂಪ ಕಲ್ಪಿಸಿಕೊಂಡು ಧ್ಯಾನ ಮಾಡಿ, ಆ ಧ್ಯಾನ ಮಾಡುವುದರ ಮೂಲಕ ಎಲ್ಲಿಗೆ ಹೋಗಿ ನಿಲ್ಲಬೇಕು? ನಿಷ್ಕಲದ ಕಡೆಗೆ ಹೋಗಿ ನಿಲ್ಲಬೇಕು. ದೇವಿಯಲ್ಲಿ ಯಾವುದೂ ಇಲ್ಲ ಅನ್ನುವಂಥ ಒಂದು ನೆಲೆಯನ್ನ ಅನುಭವಿಸಬೇಕು. ಆದ್ರಿಂದ ಯಾವ ದೇವಿಯನ್ನ ನಿಷ್ಕಲಾ ರೂಪದಲ್ಲಿ ಧ್ಯಾನ ಮಾಡ್ತಾ, ಧ್ಯಾನಂ ಯಾ ನಿಷ್ಕಲ ಚಿಂತ ನಿರಾಧಾರ ನಿರಾಶ್ರಯ ನತು ಧ್ಯಾನಂ ಶರೀರಸ್ಯ, ಶರೀರದ ಧ್ಯಾನ ಮಾಡದೆ ಕೇವಲ ನಿರಾಧಾರ ನಿರಾಕುಲ ನಿರ್ಗುಣ ನಿಷ್ಕಲ ಅನ್ನುವುದನ್ನ ಧ್ಯಾನ ಮಾಡ್ತಾ ಇದ್ದರೆ ಆಗ ಆ ದೇವಿಯ ನೈಜ ರೂಪ, ನೈಜ ಭಾವ, ನೈಜ ಆನಂದ, ಅವಳ ಒಂದು ಇದನ್ನ ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ದೇವಿಯಲ್ಲಿ ಏನಿಲ್ಲ? ಕಲೆ ಎಂಬುದು ಯಾವುದೇ ಕಲನಗಳು ಇಲ್ಲ. ಅಂದ್ರೆ ಇಂದ್ರಿಯಗಳು ಜೋಡಿಸಿದ ಇಂದ್ರಿಯಗಳಿಲ್ಲ, ಹಾಗೆ ಜೋಡಿಸಿದ ಪದಾರ್ಥಗಳಿಲ್ಲ, ಆ ಅವಯವಗಳಿಲ್ಲ, ಅವುಗಳು ಯಾವುದೂ ಇಲ್ಲದಂಥ ಒಂದು ಸ್ವರೂಪ ಅವಳದು. ಇನ್ನು ಕಲಾ ಅಂದ್ರೆ ಸಮಯದ ಒಂದು ಅಂಶಕ್ಕೆ ಕಲಾ ಅಂತ ಕರೀತಾರೆ. ಅಂದ್ರೆ ಇವಳು ಸಮಯಬದ್ಧಳಲ್ಲ. ಇದೇನಿದು? ಈಗ ತಾನೇ ಹೇಳಿದ್ರಿ ಸಮಯ ಋತುಗಳೆಲ್ಲ ಇದೆ ಅಲ್ವಾ?
ಇಂತಿಂಥ ಕಾಲದಲ್ಲಿ ಅಂದ್ರೆ ಚೈತ್ರ ವೈಶಾಖ ವಸಂತ ಋತು ಜ್ಯೇಷ್ಠ ಆಷಾಢ ಇದೆಲ್ಲ ಬರ್ತಾನೆ ಇದೆ ನಡೀತಾನೆ ಇದೆ ಅಂತ ಹೇಳಿದರೆ ಆ ಸಮಯದ ಒಂದು ಆಯಾಯ ಸಮಯಕ್ಕೆ ಅದನ್ನ ನಿರ್ಮಾಣ ಮಾಡಿದ್ರು ಕೂಡ, ಅಂದ್ರೆ ಪ್ರಕೃತಿಯಲ್ಲಿ ಆ ಬದಲಾವಣೆಗಳನ್ನ ತರ್ತಿದ್ರು ಕೂಡ ತಾನು ಆ ಬದಲಾವಣೆಗೆ ಬದ್ಧಳಲ್ಲ. ಅಂದ್ರೆ ವಸಂತದ ಬದಲಾವಣೆ ಅವಳ ಮೇಲಿಲ್ಲ, ಹಾಗೆ ಬೇಸಿಗೆಯ ಬದಲಾವಣೆ ಅವಳ ಮೇಲಿಲ್ಲ. ಈಗ ಸಖೆ 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 ಅಂತ ಒದ್ದಾಡ್ತಾ ಇರೋದು ಶರೀರ ಮನಸ್ಸು ಬುದ್ಧಿಯವರೆಗೆ ಮಾತ್ರ. ಅದನ್ನು ಮೀರಿದ ಒಂದು ಚೈತನ್ಯ ಇದೆಯಲ್ಲ, ಅದರ ಮೇಲೆ ಬೇಸಿಗೆಯ ಸ್ವರೂಪನೂ ಒಂದೇ, ವಸಂತದ ಸ್ವರೂಪನೂ ಒಂದೇ, ಶಿಶಿರದ ಸ್ವರೂಪನೂ ಒಂದೇ. ಹಾಗಾಗಿ ಆ ಕಾಲದ ಒಂದು ಇದು ಅವಳಲ್ಲಿ ಇಲ್ಲ. ಅಂದ್ರೆ ಕಾಲದ ಕಲನ ಎಂಬುದು ಇಲ್ಲ. ಇನ್ನು ನಮಗೆ ಹೇಳುತ್ತೆ ಯಾವುದು ಷೋಡಶ ಕಲೋ ವೈ ಪುರುಷಃ ಅಂತ ಉಪನಿಷತ್ತು ಹೇಳುತ್ತೆ. 16 ಕಲೆಗಳನ್ನ ಜೋಡಿಸಿಕೊಂಡು ಹುಟ್ಟಿರುವವನು ಪುರುಷ ಅಂದಾಗ ಈ ಶರೀರದ ಒಳಗೆ ಇರುವಂಥವನು ಅಂತ. ಶರೀರದ ಒಳಗೆ ಇರುವಂಥವನು ಅಂದ್ರೆ ಆತ್ಮ. ಆ ಆತ್ಮಕ್ಕೆ 16 ಕಲೆಗಳಿದೆ. ಈ ದೇವಿಗೆ ಯಾವ ಕಲೆನೂ ಇಲ್ಲ. 16 ಕಲೆಗಳನ್ನ ಆತ್ಮಕ್ಕೆ ಜೋಡಿಸಿ ಕೊಟ್ಟಿದ್ದು ಆತ್ಮವನ್ನ ಅನೇಕ ಶರೀರಗಳನ್ನ ಹೊಂದುವಂತೆ ಮಾಡಿ ಆ ಶರೀರದ ಯಾವ ಬಂಧನೂ ಇಲ್ಲದೆ ಇರುವ ಸ್ಥಿತಿ ಆ ದೇವಿಯ ಒಳಗೆ ಇದೆ. ಆದ್ರಿಂದ ಅವಳನ್ನ ನಿಷ್ಕಲ ಅಂತ ಕರೀತಾರೆ. ಇನ್ನು ಕಲಾ ಅಂದ್ರೆ ಬಡ್ಡಿ ಅಂತ. ಬಡ್ಡಿ ಅಂದ್ರೆ ಈಗ ನಮ್ಮ ಶರೀರ ಇದೆ, ಶರೀರದಲ್ಲಿ ನಾನು ಮೂಲಧನವಾಗಿ ಏನಿಟ್ಕೊಂಡಿದ್ದೀನಿ? ರಾಗ ದ್ವೇಷ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲ ಮೂಲಧನ. ಆ ಮೂಲಧನಕ್ಕೆ ಬಡ್ಡಿಯಾಗಿ ನನಗೇನು ಬರ್ತಾ ಇರುತ್ತೆ? ಬೇರೆ ಬೇರೆ ಶರೀರಗಳು ಬರ್ತಾ ಇರುತ್ತೆ. ನಾನು ಎಷ್ಟು ರಾಗ ಎಷ್ಟು ದ್ವೇಷ ಕೂಡ ಹಾಕೊಳ್ತೀನಿ, ಅಷ್ಟಷ್ಟು ಬಡ್ಡಿಗಳು ಮೀರಿದ ಚಕ್ರಬಡ್ಡಿ ಏರ್ತಾ ಹೋಗಿ ನನ್ನ ಶರೀರಗಳು ಏರ್ತಾನೇ ಹೋಗುತ್ತೆ. ಆದರೆ ಈ ಮೂಲಧನ ಯಾವುದು? ಕಾಮ ಕ್ರೋಧ ಲೋಭ ಮೋಹ. ಹಾಗೆ ಕಾಮ ಕ್ರೋಧ ಲೋಭ ಮೋಹಕ್ಕೆ ಕಾರಣವಾದ ಸತ್ವ ರಜಸ್ ತಮಸ್ಸು, ಅದಕ್ಕೆ ಕಾರಣವಾದ ಪ್ರಕೃತಿ, ಅದಕ್ಕೆ ಕಾರಣವಾದ ಅಲ್ಲಿ ಯಾವ ಮೂಲಧನ ಇದೆ, ಆ ಮೂಲಧನ ಇದೆಲ್ಲ ಯಾವ ಮೂಲಧನದ್ದು? ದೇವಿಯದು. ಆಗ ಆ ಮೂಲಧನಕ್ಕೆ ಬಡ್ಡಿ ಬರಲ್ಲ. ಮೂಲಧನ ಯಾವಾಗ ನಾವು ಒಬ್ಬರಿಗೆ ಕೊಡ್ತಾ ಬರ್ತೀವಿ, ಮೂಲಧನ ಆಗ ತಾನೇ ಬಡ್ಡಿ ಅನ್ನೋದು ಬರುತ್ತೆ. ಆದ್ರಿಂದ ಈ ಮೂಲಧನವನ್ನ ಕಾಮಕ್ರೋಧಾದಿಗಳನ್ನ ನಾನು ಖರ್ಚು ಮಾಡ್ತಾ ಬಂದೆ, ಕಾಮಕ್ರೋಧಾದಿಗಳನ್ನ. ಆದ್ರಿಂದ ಆ ಮೂಲಧನ ಏನಾಯ್ತು? ಬಡ್ಡಿಯಾಗಿ ಪರಿವರ್ತನೆ ಆಗ್ತಾ ಬಂತು. ಬ್ಯಾಂಕಲ್ಲಿಟ್ಟೆ, ಹಾಗೆ ಯಾರಿಗೋ ಒಬ್ಬರಿಗೆ ಕೊಟ್ಟೆ, ಅದರಿಂದ ನನಗೆ ಪುಣ್ಯ ಬಂತು, ಅದು ಬಡ್ಡಿ ಆಯಿತು ಅಲ್ವಾ? ಬ್ಯಾಂಕಲ್ಲಿ ಇಟ್ಟಾಗ ಅದು ಬಡ್ಡಿ ಆಯಿತು. ಹೀಗೆ ಬಡ್ಡಿ ಆಗುವುದಕ್ಕೆ ಕಾರಣಗಳೆಲ್ಲ ಇದೆ. ಆ ಮೂಲಧನ ಯಾರದು ಅನ್ನೋದನ್ನ ನೆನಪು ಮಾಡಿಕೊಂಡ್ರೆ, ಮೂಲಧನ ಯಾರ್ದು? ದೇವಿದು. ಆ ಮೂಲಧನ ಕಾಮಕ್ರೋಧ ಲೋಭ ಮೋಹಗಳು ಸತ್ವರಜಸ್ತಮೋ ಗುಣದ್ದು. ಸತ್ವರಜಸ್ತಮೋ ಗುಣ ಯಾರದು? ಪ್ರಕೃತಿದು. ಪ್ರಕೃತಿ ಯಾರದು? ದೇವಿಯದು. ಹಾಗೆ ನಾವು ತಿಳಿದಾಗ ಮೂಲಧನ ಇಲ್ಲ ಅಂತ ಆದರೆ ಬಡ್ಡಿ ಎಲ್ಲಿಂದ? ಆದ್ರಿಂದ ನಿಷ್ಕಲ ಅಂದಾಗ ಮೂಲಧನವೂ ಇಲ್ಲ, ಬಡ್ಡಿನೂ ಇಲ್ಲ. ಮೂಲಧನ ಇಲ್ಲ ಅಂದ್ಮೇಲೆ ಬಡ್ಡಿ ಇಲ್ಲ ಅನ್ನೋದು ಆಯ್ತು. ಆದ್ರಿಂದ ಮೂಲಧನದ ಸ್ವರೂಪನೂ ಇಲ್ಲ, ಬಡ್ಡಿಯ ಸ್ವರೂಪನೂ ಇಲ್ಲದ ಸ್ವರೂಪ ಏನು? ಅದನ್ನ ನಿಷ್ಕಲ ಅನ್ನುವುದಾಗಿ ನಾವು ಭಾವಿಸಬಹುದು. ಅಂದ್ರೆ ಅರ್ಥ ಏನು? ದೇವಿ ತಾನು ಈ ಪ್ರಪಂಚ ಸೃಷ್ಟಿಗೆ ಮೂಲಧನವಾಗಿ ಯಾವ ಸತ್ವರಜಸ್ತಮೋ ಗುಣಗಳನ್ನು ಆಶ್ರಯಿಸಿಕೊಂಡು ಷೋಡಶಕಲ ಪುರುಷನಾಗಿ ಪುರುಷನನ್ನ ಇಟ್ಟುಕೊಂಡು ಪ್ರಕೃತಿ ಪುರುಷಗಳ ಮೂಲಕ ವಿದ್ಯನಾದಿ ಉಭಾವಪಿ ಅಂತ ಗೀತಾಚಾರ್ಯ ಹೇಳಿದನಲ್ಲ, ಅದರ ಮೂಲಕ ಈ ಸೃಷ್ಟಿ ವಿಕಾಸ ಮಾಡ್ತಾ ಹೋಗ್ತಾಳೋ. ಅವಳು ಸಾಕು ಅನ್ನಿಸಿದಾಗ ಮೂಲಧನವನ್ನು ಬಡ್ಡಿಯನ್ನು ತನ್ನೊಳಗೆ ತಾನು ಲೀನ ಮಾಡ್ಕೊಂಡು ಬಿಡ್ತಾಳೋ, ಆ ಸ್ವರೂಪವೇ ನಿಷ್ಕಲ. ಮುಂದಿನ ಸ್ವರೂಪ ನಾಮ ಶಾಂತ. ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ, ಯಾವುದನ್ನ ಇಲ್ಲಿಯವರೆಗೆ ನೋಡಿದ್ವಲ್ಲ, ನಿರಾಧಾರ ಇತ್ಯಾದಿ, ಅದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಇರೋದೇನು? ಶಾಂತ. ಅದನ್ನ ಅರ್ಥ ಮಾಡಿಕೊಂಡ ಆಗ ಯಾವ ಕುಣಿತಗಳಿಲ್ಲ, ಯಾವ ಉಬ್ಬರ ಇದ್ಮೇಲೆ ಇಳಿತ ಇರುತ್ತೆ, ಆ ಉಬ್ಬರ ಇಳಿತಗಳು ಇಲ್ಲ. ಶಾಂತವಾದಂತಹ ಒಂದು ಸ್ಥಿತಿ ಸದಾ ಕಾಲಕ್ಕೆ ಇರುತ್ತೆ. ಆ ಶಾಂತ ಸ್ಥಿತಿಯಿಂದ ಅಲುಗಾಡಕ್ಕಾಗಲ್ಲ.
ಆ ಶಾಂತ ಸ್ಥಿತಿಯನ್ನ ನಾವೇನು ಅನುಭವಿಸ್ತೀವಿ ಅದು ಯಾರ ಸ್ವರೂಪ? ಆ ದೇವಿಯ ಸ್ವರೂಪ. ಹೀಗೆ ಆ ದೇವಿಯ ಸ್ವರೂಪದಲ್ಲಿ ಶಾಂತ ಎನ್ನುವುದು ಅವಳ ನೈಜ ರೂಪ. ಈ ನಿರಾಧಾರ, ನಿರ್ಗುಣ, ನಿರಾಕಾರ, ನಿರ್ಲೇಪ, ನಿರ್ಮಲ, ನಿರಂಜನ ಈ ನಾಮಗಳ ಒಂದು ಮೂಲ ರೂಪ ಏನಾಗಿದೆ, ಅಥವಾ ಇವುಗಳನ್ನ ನಾವು ಚಿಂತನೆ ಮಾಡ್ತಾ ಇದ್ದಾಗ ನಮಗೆ ದೊರಕುವಂಥದ್ದೇನಿದೆ ಅಂದ್ರೆ ಶಾಂತ. ಆ ಶಾಂತ ಸ್ಥಿತಿಯಲ್ಲಿ ಯಾವ ಅಲ್ಲೋಲ ಕಲ್ಲೋಲಗಳಿಲ್ಲ, ಅಲೆಗಳಿಲ್ಲದಂಥ ಒಂದು ಸಮುದ್ರ. ಅಲ್ಲಿರೋದೆಲ್ಲ ಆನಂದ 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 ಎಂಬ ಒಂದು ಸ್ಥಿತಿ. ಆ ಸ್ಥಿತಿ ಇರುವುದನ್ನ ಶಾಂತ ಅಂತ ಕರೀತಾರೆ. ದೇವಿಯ ಸ್ವರೂಪ ಏನಪ್ಪ ನಿಜವಾಗಿ ಅಂತ ಹೇಳಿದ್ರೆ, ಇಲ್ಲಿಯವರೆಗೆ ನೋಡಿದಂತೆ ಇದು ಏನು ಚಂಪಕ ಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ ಸರ್ವಾಭರಣ ಭೂಷಿತ ಸರ್ವಾರುಣ ಅನವದ್ಯಾಂಗಿ ಇದೆಲ್ಲ ರೂಪ ಅದೂ ಅಲ್ಲ. ಈಗ ಹೇಳಿದ್ವಲ್ಲ ನಿರಾಕಾರ, ನಿರ್ಗುಣ, ನಿಷ್ಕಲ, ಅದೂ ಅಲ್ಲ. ಏನವಳ ಸ್ವರೂಪ? ಶಾಂತ. ಈ ಎರಡಕ್ಕೂ ಅತೀತವಾದದ್ದೇ ಅವಳ ಸ್ವರೂಪ. ಆದ್ರಿಂದಲೇ ಕೊನೆಯಲ್ಲಿ ಉಪಸಂಹಾರ ಮಾಡುವಾಗ ಕಾಲಾತೀತ, ಗುಣಾತೀತ, ಸರ್ವಾತೀತ ಅಂತ ಕೊನೆಯಲ್ಲಿ ಹೇಳ್ಬಿಡ್ತಾರೆ. ಎಲ್ಲ ಅತೀತವಾದ ಸ್ಥಿತಿ ಏನಿದೆ ಇಲ್ಲಿ ಇದನ್ನು ತೋರಿಸ್ತಿದ್ದಾರೆ. ಕೊನೆಯಲ್ಲಿ ಉಪಸಂಹಾರದಲ್ಲಿ ಕೂಡ ಅದೇ ಮಾತನ್ನೇ ಹೇಳ್ತಾರೆ. ಅಂದ್ರೆ ಈ ಎರಡು ರೂಪ ಕೊಡೋ ಉದ್ದೇಶ ಏನಂದ್ರೆ, ಯಾರೊಬ್ಬನೂ ದೇವಿಯ ಸ್ವರೂಪವನ್ನ ಧ್ಯಾನ ಮಾಡ್ತಾ ಇರುವಾಗ ನಾವು ಹೇಳಿದ್ವಲ್ಲ, ಉಪಾಸಕಾನಾಂ ಕಾರ್ಯಸಿದ್ಧ್ಯರ್ಥಂ, ಉಪಾಸಕರಿಗೆ ಅನುಕೂಲ ಮಾಡಕ್ಕೆ ರೂಪ ಕೊಟ್ಕೊಂಡಿದ್ದಾಳೆ. ಆದರೆ ರೂಪ ಇಲ್ಲದೆ ಇರೋದೇ ಅವಳ ಸ್ಥಿತಿ, ಅದನ್ನು ಅರಿವು ತಂದು ಕೊಡ್ತಾಳೆ. ಆ ನಂತರ ಈ ಎರಡರ ಅತೀತ, ಈಗ ನೋಡಿದಂತೆ ಈ ಎರಡರ ಅತೀತದ ನೆಲೆಯನ್ನು ಮುಟ್ಟಿಸುವುದು, ಆಗ ಅದು ಅವಳ ನಿಜ ರೂಪ ಅನ್ನೋದನ್ನ ತಿಳಿಯೋದೇ ಶಾಂತ. ಮುಂದಿನ ನಾಮವನ್ನ ನಾಳೆ ನೋಡಿ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते।